ಇವತ್ತು ನಾವು ಅಕ್ಕ ಮಹಾದೇವಿಯ ಒಂದು ವಚನ, ಅಕ್ಕ ಕೇಳುವ ನಾನೊಂದು ಕನಸ ಕಂಡೆ. ಈ ವಚನವನ್ನ ಅರ್ಥೈಸಿಕೊಳ್ಳುವಂತಹ, ವಿವಿಧ ನೆಲೆಗಟ್ಟುಗಳಲ್ಲಿ ವಿಶ್ಲೇಷಿಸುವಂತಹ ಒಂದು ಪ್ರಯತ್ನವನ್ನ ಇವತ್ತು ನಾವು ಮಾಡೋಣ. ಈ ಪ್ರಯತ್ನದ ಭಾಗವಾಗಿ ಮೊದಲಿಗೆ ಶಿವಶರಣೆಯಾದಂತಹ ಅಕ್ಕ ಮಹಾದೇವಿಯ ಪರಿಚಯವನ್ನ ಮೊದಲು ಮಾಡ್ಕೊಳ್ಳೋಣ. ಅಕ್ಕ ಮಹಾದೇವಿ ನಮ್ಗೆಲ್ರಿಗೂ ಗೊತ್ತಿರುವಂತ 12ನೇ ಶತಮಾನದಲ್ಲಿ 12ನೇ ಶತಮಾನದ ಸಂದರ್ಭದಲ್ಲಿ ಬದುಕಿದ್ದಂತಹವಳು. ಈಕೆ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಶಿರಾಳಕೊಪ್ಪ ಆ ಒಂದು ಗ್ರಾಮದ ಬಳಿ ಬರ್ತಕ್ಕಂತಹ ಉಡುತಡಿ ಅಥವಾ ಉಡುಗಣೆ ಅಥವಾ ಉಡುಗಣಿ ಅಂತ ಬೇರೆ ಬೇರೆ ಹೆಸರಿನ ಉಲ್ಲೇಖಗಳಿರುವಂತಹ ಒಂದು ಗ್ರಾಮದಲ್ಲಿ ಅಕ್ಕ ಮಹಾದೇವಿ ಹುಟ್ಟಿದ್ದು ಅಂತ ಶಾಸನಗಳ ಬಲದಿಂದ ಹಾಗೂ 12ನೇ ಶತಮಾನದ ನಂತರ ಹುಟ್ಟಿಕೊಂಡ ಅಕ್ಕ ಮಹಾದೇವಿಗೆ ಸಂಬಂಧಿಸಿದಂತಹ ಕೃತಿಗಳ ಒಂದು ಆಧಾರದಿಂದ ತರ್ಕಿಸಲಾಗಿದೆ. ಹಾಗೆ ಅಕ್ಕ ಮಹಾದೇವಿಯ ತಾಯಿ ತಂದೆಗಳ ವಿವರಗಳು ಕೂಡ ನಮ್ಗೆ ಆ ಕೃತಿಗಳ ಮೂಲಕ ಉಲ್ಲೇಖಗಳು ಸಿಗತ್ತೆ. ಆ ಕೃತಿಗಳಲ್ಲಿ ಉಲ್ಲೇಖವಾಗಿರುವ ಹಾಗೆ ಅಕ್ಕ ಮಹಾದೇವಿಯ ತಂದೆಯ ಹೆಸರು ನಿರ್ಮಲಾ ಶೆಟ್ಟಿ, ತಾಯಿ ಸುಮತಿ. ಈಕೆ ವಚನಗಳನ್ನ ರಚಿಸ್ತಾಳೆ. 12ನೇ ಶತಮಾನದಲ್ಲಿ ಕಂಡು ಬರುವಂತಹ ಒಬ್ಬ ಶಿವಶರಣೆ. ಸುಮಾರು 350ಕ್ಕೂ ಹೆಚ್ಚು ವಚನಗಳು ಅಕ್ಕ ಮಹಾದೇವಿ ಬರೆದಿರುವಂತಹ ವಚನಗಳು ನಮಗೆ ಸಿಕ್ಕಿದಾವೆ. ಈ ವಚನಗಳಲ್ಲಿ ಅಕ್ಕನ ಅನುಭವದ ನೆಲೆಗಳನ್ನ ನಾವು ಕಾಣಬಹುದು. ಅಕ್ಕನ ಅನುಭವಗಳನ್ನ, ಅಕ್ಕ ಮಹಾದೇವಿಯ ಭಾವನೆಗಳನ್ನ, ಅನುಭಾವಿಕ ಜಗತ್ತನ್ನ ನಾವು ಈ ವಚನಗಳ ಮೂಲಕ ಪ್ರವೇಶಿಸೋದಿಕ್ಕೆ ಸಾಧ್ಯವಿದೆ. ಎಲ್ಲ ಶಿವಶರಣರು ಮತ್ತು ವಚನಕಾರರು ಏನಿದ್ದಾರೆ, ವಚನಕಾರರು ತಮ್ಮ ಗುರುತನ್ನ ತಮ್ಮ ವಚನಗಳಲ್ಲಿ ಅಂಕಿತ ನಾಮವನ್ನ ಎಲ್ಲ ವಚನಕಾರರು ಕೂಡ ಬಳಸಿದ್ದಾರೆ. ಬಸವಣ್ಣ ಕೂಡಲ ಸಂಗಮ ದೇವ ಅನ್ನುವಂತಹ ಅಂಕಿತ ನಾಮವನ್ನ ಬಳಸಿದ್ದಾನೆ. ಹಲಮಪ್ರಭು ಗುಹೇಶ್ವರ ಅನ್ನುವಂತಹ ಅಂಕಿತ ನಾಮವನ್ನ, ತಮ್ಮ ಇಷ್ಟ ದೈವದ ಹೆಸರಿನಲ್ಲಿ ಅಂಕಿತ ನಾಮವನ್ನ ಬಳಕೆ ಮಾಡಿಕೊಂಡಿರೋದನ್ನ ನಾವು ಗಮನಿಸಬಹುದು. ಹಾಗೆ ಅಕ್ಕ ಮಹಾದೇವಿಯು ಕೂಡ ತನ್ನ ವಚನಗಳಲ್ಲಿ ತನ್ನ ಗುರುತನ್ನ, ತನ್ನ ಅಸ್ತಿತ್ವವನ್ನ ಬಿಟ್ಟು ಕೊಡುವಂತೆ ಅವಳು ಒಂದು ಅಂಕಿತ ನಾಮವನ್ನ ಬಳಸ್ತಾಳೆ. ಅಕ್ಕನ ಇಷ್ಟ ದೈವವಾದಂತಹ ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ಅಂಕಿತ ನಾಮವನ್ನ ಅವಳ ಎಲ್ಲ ವಚನಗಳಲ್ಲೂ ಕೂಡ ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ. ಹೀಗೆ 350ಕ್ಕೂ ಹೆಚ್ಚು ವಚನಗಳು ನಮಗೆ ಲಭ್ಯವಾಗಿದ್ದಾವೆ. ಆದ್ರೆ ಇಷ್ಟೇ ವಚನಗಳನ್ನ ಅಕ್ಕ ಮಹಾದೇವಿ ರಚಿಸಿದ್ಲು ಅನ್ನೋದಕ್ಕೆ ನಮ್ಗೆ ಯಾವುದೇ ಆಧಾರಗಳು ಸಿಕ್ಕಿಲ್ಲ. ಬೇರೆ ಬೇರೆ ಕೃತಿಗಳಲ್ಲಿ, ಉದ್ಕೃತಗಳಲ್ಲಿ ಮತ್ತು ಪಠ್ಯಗಳಲ್ಲಿ, ಸಂಪಾದಿತ ಪಠ್ಯಗಳಲ್ಲಿ ನಮಗೆ ಸಿಕ್ಕಿರುವಂತದ್ದು 350ಕ್ಕೂ ಹೆಚ್ಚು ಮಿಕ್ಕಿ ವಚನಗಳು ನಮ್ಗೆ ಸಿಕ್ಕಿದೆ. ಈ ವಚನಗಳ ಜೊತೆಯಲ್ಲಿ ಅಕ್ಕ ಮಹಾದೇವಿ ಕೆಲವೊಂದು ಕೃತಿಗಳನ್ನು ಕೂಡ ರಚಿಸಿದ್ದಾಳೆ. ಹಾಗಾಗಿ ಅಕ್ಕ ಮಹಾದೇವಿ ವಚನಕಾರ್ತಿಯೂ ಹೌದು, ಕವಯಿತ್ರಿಯೂ ಹೌದು. ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಅಕ್ಕ ಮಹಾದೇವಿಯನ್ನ ಮೊದಲ ಕವಯಿತ್ರಿ ಅಂತ ಹೇಳಿ ಗುರುತಿಸಲಾಗುತ್ತೆ. ಅಕ್ಕ ಮಹಾದೇವಿಗಿಂತ ಪೂರ್ವದಲ್ಲಿ ಕಂತಿ ಅನ್ನುವಂತಹ ಒಬ್ಬ ಹೆಣ್ಣು ಮಗಳು ಸಾಹಿತ್ಯದ ರಚನೆಯಲ್ಲಿ ತೊಡಗಿದ್ದನ್ನ ನಾವು ಗಮನಿಸಬಹುದಾದರೂ ಸಹ ಗಮನಾರ್ಹ ಸಾಹಿತ್ಯಿಕ ಒಂದು ಸಾಧನೆಯನ್ನ ಮಾಡಿದ್ದಂಥದ್ದು ಭಾಷೆಯ ದೃಷ್ಟಿಯಿಂದ ಮತ್ತು ರೂಪಕಗಳ ದೃಷ್ಟಿಯಿಂದ, ಭಾಷೆಯನ್ನ ಬಳಸಿ ತನ್ನ ಅನುಭವವನ್ನ ಕಟ್ಟಿಕೊಡುವಂತಹ ದೃಷ್ಟಿಯಿಂದ ಗಮನಾರ್ಹವಾಗಿ ನಮ್ಗೆ, ಮತ್ತು ಸ್ತ್ರೀ ಸಮಾನತೆಯ ದೃಷ್ಟಿಯಿಂದ, ಒಂದು ಸಮಾಜದ ಸ್ಥಾಪಿತ ಮೌಲ್ಯಗಳನ್ನ ಪ್ರಶ್ನಿಸುವಂತಹ ಸಾಹಿತ್ಯಿಕ ಮೌಲ್ಯದ ದೃಷ್ಟಿಯಿಂದ ಅಕ್ಕನ ವಚನಗಳು ಮತ್ತು ಅಕ್ಕನ ಕೃತಿಗಳು ತುಂಬಾ ಗಮನಾರ್ಹವಾದವು ಅಂತ ಭಾವಿಸ್ತಾ ಇಡೀ ಕನ್ನಡದ ಸಾಹಿತ್ಯ ಸಂದರ್ಭದಲ್ಲಿ ಅಕ್ಕನನ್ನ ಪ್ರಥಮ ಕವಯಿತ್ರಿ ಅಂತ ನಾವು ಹೇಳಬಹುದು. ಈಕೆ ವಚನಗಳನ್ನ ರಚಿಸುವುದರ ಜೊತೆಗೆ ಯೋಗಾಂಗ ತ್ರಿವಿಧಿ ಮತ್ತು ಸೃಷ್ಟಿ ವಚನ, ಮಂತ್ರಗೋಪ್ಯ ಅನ್ನುವಂತಹ ಲಘು ಕೃತಿಗಳನ್ನ, ಕಿರು ಹೊತ್ತಿಗೆಗಳನ್ನು ಕೂಡ ಈಕೆ ರಚಿಸಿದಾಳೆ. ಅಕ್ಕನ ಜೀವನದ ಬಗ್ಗೆ ಈಗಾಗಲೇ ನಮ್ಗೆಲ್ರಿಗೂ ಗೊತ್ತಿರುವಂತಹದ್ದು. ಅವಳು ಅನುಭಾವಿಕ ಬದುಕನ್ನ ನಡೆಸ ಹೊರಟಂತಹವಳು. ಲೌಕಿಕ ಬದುಕನ್ನ ತೊರೆದು ತನ್ನ ಗಂಡನನ್ನ
ತೊರೆದು ಆಧ್ಯಾತ್ಮಿಕ ಸಾಧನೆಯನ್ನ ಸಾಧಿಸ ಬಯಸಿ ಎಲ್ಲ ಆ, ಲೌಕಿಕ ವ್ಯಾಮೋಹದಿಂದ ಮುಕ್ತಳಾದಂತಹವಳು. ಹೀಗೆ ತನ್ನ ಕೌಟುಂಬಿಕ ಬದುಕನ್ನ, ಕೌಟುಂಬಿಕ ಸಂಬಂಧಗಳನ್ನ, ವೈಯಕ್ತಿಕ ಸಂಬಂಧಗಳನ್ನ ಮೀರಿ ನಡೆಯುವಂತಹ ಅಕ್ಕ ಕೊನೆಗೆ ಐಕ್ಯಳಾದದ್ದು ಆಂಧ್ರದ ಕದಳಿಯಲ್ಲಿ, ಶ್ರೀಶೈಲದ ಸಮೀಪದ ಕದಳಿ ವನದಲ್ಲಿ ಆಕೆ ಐಕ್ಯಳಾಗ್ತಾಳೆ ಅನ್ನುವಂತಹ ಉಲ್ಲೇಖಗಳು ನಮ್ಗೆ ಸಿಗ್ತವೆ. ಇಷ್ಟು ಅಕ್ಕನ ಒಂದು ಕಿರು ಪರಿಚಯ. ಇವತ್ತು ನಾವು ಅಕ್ಕನ ವಚನವನ್ನ ಅರ್ಥೈಸ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ನಾವು ಮಾಡೋಣ. ಹೀಗೆ ಅರ್ಥೈಸ್ಕೊಳ್ಳುವಂತಹ ವಚನ: ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ. ಈ ವಚನವನ್ನ ಅರ್ಥೈಸ್ಕೊಳ್ಬೇಕಾದ್ರೆ ಮತ್ತು ಈ ವಚನದ ವಿವಿಧ ಭಾವತರಂಗಗಳನ್ನ ನಾವು ನಮ್ಮ ಅನುಭವಕ್ಕೆ ತಂದುಕೊಳ್ಳಬೇಕಾದ್ರೆ ನಾವು ಅಕ್ಕನ ಬದುಕನ್ನ ಮೊದಲಿಗೆ ಒಮ್ಮೆ ಮೆಲುಕು ಹಾಕಬೇಕಾಗತ್ತೆ. ಹೀಗೆ ಅಕ್ಕ ತನ್ನ ತಂದೆ ತಾಯಿಗಳಿಗೆ ಬಹಳ ವರ್ಷಗಳ ದಾಂಪತ್ಯದ ನಂತರ ಹುಟ್ಟಿದಂತಹ ಏಕೈಕ ಮಗಳಾಗಿರ್ತಾಳೆ. ಅವಳನ್ನ ಬಹಳ ಮುದ್ದಿನಿಂದ ಸಾಕಲಾಗುತ್ತೆ. ಮತ್ತು ಆಕೆಗೆ ಒಂದು ಮಠದಲ್ಲಿ ಹಿಂದಿನ ಕಾಲದಲ್ಲಿ ಮಠಗಳು ಆಧ್ಯಾತ್ಮಿಕ ಕೇಂದ್ರಗಳು ಹೌದು, ಹಾಗೆ ಶೈಕ್ಷಣಿಕ ಕೇಂದ್ರಗಳು ಹೌದು, ಸಾಹಿತ್ಯ ಮತ್ತು ಸಂಸ್ಕೃತಿಯ ಕೇಂದ್ರಗಳು ಕೂಡ ಆಗಿದ್ವು. ಪ್ರಾಚೀನ ಕಾಲದ ಸಮಾಜದಲ್ಲಿ ಅಥವಾ 12ನೇ ಶತಮಾನದ ಕಾಲದ ಸಮಾಜದಲ್ಲಿ ಮಠಗಳಂತಹ ಸಂಸ್ಥೆಗಳು ಬಹುಮುಖ ಪಾತ್ರವನ್ನ ನಿರ್ವಹಿಸ್ತಾ ಇದ್ವು. ಅಕ್ಕ ಮಹಾದೇವಿಯ ಜೀವನ ಚರಿತ್ರೆಗಳಲ್ಲಿ ಅಕ್ಕ ಮಹಾದೇವಿಯ ಉಲ್ಲೇಖ ಇರುವಂತಹ ಕೆಲವು ಕೃತಿಗಳಲ್ಲಿ ನಮಗೆ ಸಿಕ್ಕಿರುವಂತಹ ಲಭ್ಯವಾಗಿರುವಂತಹ ಮಾಹಿತಿಗಳ ಪ್ರಕಾರ ಅಕ್ಕನಿಗೆ ಒಂದು ಔಪಚಾರಿಕ ಶಿಕ್ಷಣದ ಅವಕಾಶವು ಸಿಕ್ಕಿತ್ತು ಅಂತ ಹೇಳಲಾಗ್ತಾ ಇದೆ. ಆ ಒಂದು ಊರಿನಲ್ಲಿ ಬಳ್ಳಿಗಾವೆ ಉಡಿತಡೆಯ ಸಮೀಪದಲ್ಲಿ ಇದ್ದಂತಹ ಮಠದಲ್ಲಿ ಆಕೆಗೆ ಒಂದು ವಿದ್ಯಾಭ್ಯಾಸ, ಅರಿವು ಇವೆಲ್ಲವೂ ಕೂಡ ಅಕ್ಕ ಮಹಾದೇವಿಗೆ ಸಿಕ್ಕಿತ್ತು. ಹೀಗೆ ಅಕ್ಕ ಮಹಾದೇವಿ ಮಠದ ಗುರುಗಳ ಪ್ರಭಾವದಲ್ಲಿ ಮತ್ತು ಉಡುತಡಿಯ ಒಂದು ಸಾಂಸ್ಕೃತಿಕ, ಸಾಹಿತ್ಯಿಕ, ಧಾರ್ಮಿಕ ವಾತಾವರಣದಲ್ಲಿ, ಉಡುತಡಿ ಬಳ್ಳಿಗಾವಿಗೆ ತುಂಬಾ ಹತ್ತಿರದಲ್ಲಿ ಇದ್ದಂತಹ ಒಂದು ಸ್ಥಳ. ಅವತ್ತಿನ ಕಾಲದಲ್ಲಿ ಬಳ್ಳಿಗಾವೆ ಅನ್ನುವಂಥದ್ದು ಒಂದು ಮುಖ್ಯವಾದಂತಹ ಧಾರ್ಮಿಕ ಸ್ಥಳವಾಗಿ ಪ್ರಚಲಿತದಲ್ಲಿ ಇದ್ದಂತಹ ಒಂದು ಸ್ಥಳವಾಗಿತ್ತು. ಅಂತಹ ಬಳ್ಳಿಗಾವಿಗೆ ಸಮೀಪದಲ್ಲಿ ಇದ್ದಂತಹ ಒಂದು ಹಳ್ಳಿ ಉಡುತಡಿ. ಹಾಗಾಗಿ ಬಳ್ಳಿಗಾವೆಯ ಧಾರ್ಮಿಕ ಒಂದು ಪ್ರಭಾವವನ್ನ ಉಡುತಡಿಯು ಸಹಜವಾಗಿಯೇ ತನ್ನಲ್ಲಿ ಕರಗಿಸ್ಕೊಂಡಿತ್ತು. ಇಂತಹ ಒಂದು ಧಾರ್ಮಿಕ, ಶೈಕ್ಷಣಿಕ, ಸಾಹಿತ್ಯಿಕ, ಸಾಂಸ್ಕೃತಿಕ ವಾತಾವರಣದಲ್ಲಿ ಅಕ್ಕ ಮಹಾದೇವಿಯ ಬಾಲ್ಯ ಕಳೆಯುತ್ತೆ. ತನ್ನ ಬಾಲ್ಯದಲ್ಲಿ ಶಿಕ್ಷಣದ ಭಾಗವಾಗಿ ಬಸವಣ್ಣನ ವಿಚಾರಗಳು, ಬಸವಣ್ಣನ ಪ್ರಭಾವವನ್ನ ಅಕ್ಕ ಮಹಾದೇವಿ ಅರಗಿಸಿಕೊಳ್ತಾಳೆ. ಹೀಗೆ ಹಲವು ವಿಚಾರಗಳ ಒಂದು ಪ್ರಭಾವದಲ್ಲಿ ಬೆಳೆದಂತಹ ಅಕ್ಕ ಮಹಾದೇವಿ ಒಬ್ಬ ಸ್ವಂತ ಆಲೋಚನೆಯ, ತನ್ನದೇ ಆದಂತಹ ಒಂದು ಅಸ್ಮಿತೆ ಇರುವಂತಹ ವ್ಯಕ್ತಿತ್ವವನ್ನ ಬೆಳೆಸಿಕೊಳ್ತಾ ಹೋಗ್ತಾಳೆ. ಹೀಗೆ ಬೆಳೆಸಿಕೊಳ್ಳುವಂತಹ ಹಂತದಲ್ಲಿ ಆಕೆ ಶರಣತ್ವ ಅಥವಾ ಭಕ್ತಿಯ ಅನುಭವವನ್ನು ಸಹ ಬೆಳೆಸಿಕೊಳ್ತಾಳೆ. ತನಗೆ ಅರಿವಿಲ್ಲದೆ ಅವಳಲ್ಲಿ ಭಕ್ತಿಯ ಅನುಭವವು ಕೂಡ ಅವಳು ಬೆಳೆದಂತೆ ಅವಳ ಪ್ರಬುದ್ಧತೆ, ಅವಳ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆ ಆದಂತೆ ಅವಳಲ್ಲಿ ಇದ್ದಂತಹ ಅನುಭವದ ನೆಲೆಯೂ ಕೂಡ, ಅನುಭಾವಿಕ ಸ್ಥಿತಿಯೂ ಕೂಡ ಅವಳಲ್ಲಿ ಬೆಳೀತಾ ಹೋಗೋದನ್ನ ನಾವು ಅವಳ ಜೀವನ ಚರಿತ್ರೆಗಳನ್ನ ಗಮನಿಸಿದಾಗ ನೋಡಬಹುದು. ಹೀಗೆ ಅಕ್ಕ ಮಹಾದೇವಿ ಬಾಲ್ಯವನ್ನ ಕಳೆದು ಪ್ರೌಢಾವಸ್ಥೆಗೆ ಬರ್ತಾಳೆ. ಆ ಪ್ರೌಢಾವಸ್ಥೆಗೆ ಬರುವಂತಹ ಸಂದರ್ಭದಲ್ಲಿ ಅವಳ ದೇಹ ಮತ್ತು ಮನಸ್ಸುಗಳು ಎರಡೂ ಕೂಡ ಒಂದು ಸ್ಥಿತ್ಯಂತರದ ಕಾಲದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಗುರುವಿನ ಪ್ರಭಾವದಿಂದಲೋ ಅಥವಾ ತನ್ನ ಕೌಟುಂಬಿಕ ವಾತಾವರಣದ ಪ್ರಭಾವದಿಂದಲೋ ಅಥವಾ ಆ ಬಳ್ಳಿಗಾವಿಯ ಒಂದು ಧಾರ್ಮಿಕ ತಾತ್ವಿಕವಾದಂತಹ ವಾತಾವರಣದ ಪ್ರಭಾವದಿಂದಲೋ ಅಕ್ಕ ಮಹಾದೇವಿ ಲಿಂಗ ಸತಿ ಎನ್ನುವಂತಹ ಒಂದು
ತತ್ವವನ್ನ ತನ್ನ ಬದುಕಿನ ಮೂಲ ನೆಲೆಯನ್ನಾಗಿ, ಮೂಲ ಸ್ಫೂರ್ತಿಯನ್ನಾಗಿ ಸ್ವೀಕರಿಸಿ ಬಿಡ್ತಾಳೆ. ಬಹುಶಃ ಆ ಅಕ್ಕ ಮಹಾದೇವಿ ಪ್ರೌಢಾವಸ್ಥೆಗೆ ಬರುವಂತಹ ಸಂದರ್ಭದಲ್ಲಿ ಆ ಮಠದಲ್ಲಿ ಅವಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದಂತಹ ಗುರುಗಳು ತುಂಬಾ ಆತ್ಮೀಯವಾಗಿ ಇದ್ದಂತಹ, ಅಕ್ಕ ಮಹಾದೇವಿಯ ಜೊತೆಗೆ ಬಹಳ ಆತ್ಮೀಯವಾದಂತಹ ಸಂಬಂಧವನ್ನ ಹೊಂದಿದ್ದಂತಹ ಗುರುಗಳು ಲಿಂಗ ದೀಕ್ಷೆಯನ್ನ ಕೊಡುವಂತಹ ಸಂದರ್ಭದಲ್ಲಿ, ಆ ಲಿಂಗ ದೀಕ್ಷೆಯ ಸಂದರ್ಭವೇ ಆ ಅಕ್ಕ ಮಹಾದೇವಿ ಭಕ್ತಿಯ ಪರಾಕಾಷ್ಠೆಗೆ, ಆ ಅನುಭಾವದ ಒಂದು ಮತ್ತೊಂದು ನೆಲೆಗೆ ಜಿಗಿಯುವಂತಹ ಒಂದು ಘಟನೆ ಆಗತ್ತೆ. ಲಿಂಗ ದೀಕ್ಷೆ ಅನ್ನುವಂಥದ್ದು ಉಳಿದವರಿಗೆ, ಅವಳ ತಂದೆ ತಾಯಿ ಬಂಧು ಬಳಗದವರಿಗೆ ಅದು ಕೇವಲ ಒಂದು ಲಿಂಗ ದೀಕ್ಷೆಯಾಗಿದ್ರೆ, ಅಕ್ಕ ಮಹಾದೇವಿ ಅದನ್ನ ತನ್ನ ಮತ್ತು ತನ್ನ ಆರಾಧ್ಯ ದೈವದ ನಡುವಿನ ಒಂದು ವೈವಾಹಿಕ ಸಂಬಂಧವನ್ನ ಕೂಡಿಸ್ತಕ್ಕಂತಹ ಒಂದು ಮಹತ್ತರ ಘಟನೆಯಾಗಿ ಅವಳು ಪರಿಗ್ರಹಿಸ್ತಾಳೆ ಆ ಒಂದು ಘಟನೆಯನ್ನ. ಮತ್ತು ತನ್ನ ಅಂಗಕ್ಕೆ, ಅಂದ್ರೆ ತನ್ನ ಕರಕ್ಕೆ ಬಂದಂತಹ ಇಷ್ಟ ದೈವವನ್ನ ಆಕೆ ತನ್ನ ಪತಿಯಾಗಿ ಸ್ವೀಕರಿಸ್ತಾಳೆ. ಒಂದು ಭಕ್ತಿಯ ಮಜಲುಗಳಲ್ಲಿ ಕ್ರಮಿಸುವಂತಹ ಒಂದು ಪಯಣಕ್ಕೆ ಸಿದ್ಧವಾಗ್ತಾಳೆ. ಆ ಭೂಮಿಕೆ ಆ ಒಂದು ಘಟನೆಯಿಂದ ಸಿದ್ಧವಾಗತ್ತೆ. ಅಲ್ಲಿಂದ ತನ್ನಲ್ಲಿ ಅಸ್ಪಷ್ಟವಾಗಿದ್ದಂತಹ ಅಥವಾ ಎಲ್ಲೋ ಸುಪ್ತವಾಗಿದ್ದಂತಹ ಭಾವನೆಗಳು ಆ ಒಂದು ಘಟನೆಯಿಂದ, ಲಿಂಗ ದೀಕ್ಷೆಯ ಒಂದು ಘಟ್ಟದಿಂದ ತುಂಬಾ ಪ್ರಬಲವಾದಂತಹ ಭಾವನೆಗಳಾಗಿ, ಅನುಭಾವವಾಗಿ ರೂಪುಗೊಳ್ಳೋದಿಕ್ಕೆ ತೊಡಗುತ್ತೆ. ಅವಳಲ್ಲಿ ದಿನಗಳು ಕಳೆದಂತೆ ಚನ್ನಮಲ್ಲಿಕಾರ್ಜುನನೇ ತನ್ನ ಆರಾಧ್ಯ ದೈವವಲ್ಲದೆ, ಚನ್ನಮಲ್ಲಿಕಾರ್ಜುನನೇ ತನ್ನ ಪ್ರೇಮಿ, ತನ್ನ ಗಂಡ ಎಂದು ಪರಿಭಾವಿಸುವಂತಹ ಅನುಭಾವಿಕ ಪರಿಭಾವನೆ ಅತ್ಯಂತ ಗಾಢವಾಗಿ ಮತ್ತು ತೀವ್ರವಾಗಿ ಅವಳನ್ನ ಆವರಿಸಿಕೊಳ್ಳುತ್ತೆ. ಹೀಗೆ ಹರೆಯಕ್ಕೆ ಕಾಲಿಟ್ಟಂತಹ ಮಹಾದೇವಿ ಅದೇ ಭಾವನೆಯಲ್ಲಿ ತನ್ನ ಗಂಡ ಚನ್ನಮಲ್ಲಿಕಾರ್ಜುನ ಅಥವಾ ತನ್ನ ಪ್ರೇಮಿ ಚನ್ನಮಲ್ಲಿಕಾರ್ಜುನ ಅನ್ನುವಂತಹ ಒಂದು ಪರಿಗ್ರಹಿಕೆಯ ಭಕ್ತಿಯೊಡನೆ ಹಲವು ದಿನಗಳನ್ನ ಕಳೀತಾಳೆ. ಮುಂದೆ ಅವಳಿಗೆ ಒಪ್ಪಿಗೆಯೋ ಅಥವಾ ಒಪ್ಪಿಗೆ ಇಲ್ಲದೆಯೋ ಅವಳ ಮದುವೆ ಆ ಒಂದು ಬಳ್ಳಿಗಾವೆಯ ರಾಜಕೀಯ ಸಂಬಂಧಗಳನ್ನ ಹೊಂದಿದ್ದಂತಹ ಕಸಪಯ್ಯ ನಾಯಕ ಅನ್ನುವಂತಹ ಒಬ್ಬ ಪಾಳೆಗಾರ ಅಥವಾ ಮಾಂಡಲಿಕನ ಜೊತೆಗೆ ಸಂಭವಿಸುತ್ತೆ. ಆದ್ರೆ ಆ ಒಂದು ವಿವಾಹ ಕೇವಲ ಅದೊಂದು ಇಷ್ಟವಿಲ್ಲದ ಸಂಬಂಧವಾಗಿ ಅಕ್ಕ ಮಹಾದೇವಿಗೆ ಮಾರ್ಪಡುತ್ತೆ. ಈಗಾಗ್ಲೇ ಅವಳು ಮಾನಸಿಕವಾಗಿ ದೈವವನ್ನೇ, ತಾನು ಆರಾಧಿಸುವ ದೈವವನ್ನೇ ತನ್ನ ಗಂಡನನ್ನಾಗಿ ಸ್ವೀಕರಿಸಿ ಬಿಟ್ಟಿದ್ದಾಳೆ. ಹೀಗೆ ಮಾನಸಿಕವಾಗಿ ಮತ್ತು ಬಾಹ್ಯವಾಗಿ ಬಾಹ್ಯ ಜೀವನ ಮತ್ತು ಆಂತರಿಕ ಜೀವನ ಇವೆರಡರ ನಡುವಿನ ಸಂಘರ್ಷಕ್ಕೆ ಅಕ್ಕ ಮಹಾದೇವಿ ಸಿಲುಕಿಕೊಳ್ತಾಳೆ. ಈ ಸಂಘರ್ಷದ ನೆಲೆಗಳು ಕೂಡ ಅವಳ ಹಲವಾರು ವಚನಗಳಲ್ಲಿ ಬಂದಿರೋದನ್ನ ನಾವು ನೋಡಬಹುದು. ಅನಂತರ ಇವರ ನಡುವಿನ ಅಂತರ, ಕಸಪಯ್ಯ ನಾಯಕ ಮತ್ತು ಅಕ್ಕ ಮಹಾದೇವಿಯ ನಡುವಿನ ಅಂತರ ದಿನಗಳದಂತೆ ಹೆಚ್ಚಾಗ್ತಾ ಹೋಗುತ್ತೆ. ಯಾವುದೋ ಒಂದು ಘಟ್ಟದಲ್ಲಿ ಅಕ್ಕ ಮಹಾದೇವಿ ತನ್ನ ಗಂಡನನ್ನ ತೊರೆದು, ತನ್ನ ಕೌಟುಂಬಿಕ ಸಂಬಂಧಗಳನ್ನ, ವೈಯಕ್ತಿಕ ಸಂಬಂಧಗಳನ್ನ, ಹುಟ್ಟಿದ ಊರನ್ನ ತೊರೆದು ಅಲ್ಲಿಂದ ದಿಗಂಬರೆಯಾಗಿ, ತಾನು ಉಟ್ಟ ಉಡುಗೆಯನ್ನು ತೊರೆದು ದಿಗಂಬರೆಯಾಗಿ ಹೊರಡ್ತಾಳೆ. ತನ್ನ ಗುರಿಯನ್ನ, ಆಧ್ಯಾತ್ಮಿಕ ಗುರಿಯನ್ನ ಸಾಧಿಸುವ ಕಡೆಗೆ, ದೈವ ಸಾಕ್ಷಾತ್ಕಾರದ ಕಡೆಗೆ ಅಥವಾ ಆತ್ಮ ಸಾಕ್ಷಾತ್ಕಾರದ ಕಡೆಗೆ ಹೊರಡುತ್ತಾಳೆ. ಹೀಗೆ ಹೊರಟಂತಹ ಅಕ್ಕ ಮಹಾದೇವಿ ತನ್ನ ಪಯಣದ ಯುದ್ಧಕ್ಕೂ ಕೂಡ ತಾನು ಜನರನ್ನ ಪ್ರಭಾವಿಸುತ್ತಾ ಅಥವಾ ಜನರಿಂದ ಹಲವಾರು ವಿಚಾರಗಳನ್ನ ಕಲ್ತ್ಕೊಳ್ಳುತ್ತಾ ಮತ್ತಷ್ಟು ಅವಳಲ್ಲಿ ಇದ್ದಂತಹ ಪರಿಭಾವನೆಗಳನ್ನ ಮತ್ತಷ್ಟು ಸ್ಪಷ್ಟಗೊಳಿಸಿಕೊಳ್ಳುತ್ತಾ ಅವಳು ಮುನ್ನಡಿತಾಳೆ. ಹೀಗೆ ಪಯಣದ ಹಾದಿಯಲ್ಲಿ ಅವಳು ಕಲ್ಯಾಣಕ್ಕೂ ಕೂಡ ಭೇಟಿ ಕೊಡ್ತಾಳೆ ಮತ್ತು ಹಲವಾರು ವರ್ಷಗಳೋ ಅಥವಾ ತಿಂಗಳುಗಳವರೆಗೂ ಕೂಡ ಕಲ್ಯಾಣದಲ್ಲಿ ನೆಲೆ ನಿಂತು ಕಲ್ಯಾಣದಲ್ಲಿ ಆಗ್ತಾ ಇದ್ದಂತಹ ವಿದ್ಯಮಾನಗಳನ್ನ, ಚರ್ಚೆಗಳನ್ನ ಗಮನಿಸ್ತಾಳೆ, ಚರ್ಚೆಯಲ್ಲಿ ಭಾಗವಹಿಸ್ತಾಳೆ. ಬಸವಣ್ಣ, ಅಲ್ಲಮಪ್ರಭು ಮೊದಲಾದವರ ಜೊತೆಯಲ್ಲೂ ಕೂಡ ಕೆಲವು ದಿನಗಳನ್ನ ಅವಳು ಅವರ ಜೊತೆಯಲ್ಲಿ ಕಳೀತಾಳೆ ಮತ್ತು ಅವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದ್ದಾವೆ, ಕೃತಿಗಳಲ್ಲಿ ದಾಖಲಾಗಿದೆ.
ಹೀಗೆ ಕಲ್ಯಾಣದಲ್ಲಿ ನೆಲೆ ನಿಂತ ಅಕ್ಕ ಮಹಾದೇವಿಗೆ ಮತ್ತೆ ಅದರ ಬಂಧನವನ್ನು ಬಿಡಿಸಿಕೊಳ್ಳಬೇಕು ಅನ್ನುವಂತಹ ಧಾವಂತ ಹುಟ್ಟುತ್ತೆ. ಆ ಧಾವಂತದಲ್ಲಿ ಅಕ್ಕ ಮಹಾದೇವಿ ಕಲ್ಯಾಣವನ್ನು ಕೂಡ ತೊರೆದು ಆ ಅವಳ ಆರಾಧ್ಯ ದೈವ ಇರುವಂತಹ ಚನ್ನಮಲ್ಲಿಕಾರ್ಜುನನು ಇರುವಂತಹ ಕಡೆಗೆ ಅಂದ್ರೆ ಆ ಶ್ರೀಶೈಲದ ಕಡೆಗೆ ಹೊರಟು ನಿಲ್ತಾಳೆ. ಶ್ರೀಶೈಲದ ಕಡೆಗೆ ಹೊರಟಂತಹ ಅಕ್ಕ ಮಹಾದೇವಿಗೆ ಕದಳಿ ವನದಲ್ಲಿ ಅವಳು ತಪಸ್ಸನ್ನ ಆಚರಿಸ್ತಾ ಆ ಧ್ಯಾನಿಸ್ತಾ ಒಂದು ಏಕಾಂತದಲ್ಲಿ ತನ್ನ ಮತ್ತು ತನ್ನ ಆರಾಧ್ಯ ದೈವ ಎರಡನ್ನೂ ಒಳಗೊಂಡಂತಹ ಒಂದು ಏಕಾಂತದಲ್ಲಿ ಅವಳು ತನ್ನ ಅಂತಿಮ ದಿನಗಳನ್ನ ಕಳೀತಾಳೆ ಮತ್ತು ಅಲ್ಲಿಯೇ ಅವಳು ನಿರ್ವಾಣವನ್ನ ಹೊಂದುತ್ತಾಳೆ ಅನ್ನುವಂತಹ ಒಂದು ಸಂಗತಿಗಳು ನಮಗೆ ಹಲವಾರು ಶಾಸನಗಳಿಂದ ತಿಳಿದು ಬರುತ್ತೆ. ಇದು ಅಕ್ಕ ಮಹಾದೇವಿಯ ಬದುಕು, ಸ್ಥೂಲವಾದಂತಹ ಬದುಕಿನ ಗ್ರಹಿಕೆ. ಈ ಅಕ್ಕ ಮಹಾದೇವಿಯ ಸ್ಥೂಲವಾದಂತಹ ಬದುಕಿನ ಗ್ರಹಿಕೆಯೊಂದಿಗೆ ನಾವು ಈ ವಚನವನ್ನ ಪ್ರವೇಶಿಸಬೇಕು. ಆಗ ಪ್ರವೇಶಿಸಿದ್ರೆ ಮಾತ್ರ ನಮಗೆ ಈ ವಚನವನ್ನ ಮತ್ತಷ್ಟು ಅರ್ಥೈಸ್ಕೊಳ್ಳೋದಿಕ್ಕೆ ಅದರ ಬೇರೆ ಬೇರೆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮತ್ತು ಆ ಭಾವನೆಗಳ ತೀವ್ರತೆಯನ್ನ ಗಾಢತೆಯನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ. ಈಗ ವಚನವನ್ನ ನಾವು ವಿಶ್ಲೇಷಣೆ ಮಾಡ್ತಕ್ಕಂತಹ ಪ್ರಯತ್ನವನ್ನ ಮಾಡೋಣ. ಅಕ್ಕ ಕೇಳವ್ವ ನಾನೊಂದು ಕನಸ ಕಂಡೆ, ಅಕ್ಕಿ ಅಡಕೆ ಓಲೆ ತೆಂಗಿನಕಾಯಿ ಕಂಡೆ, ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ, ಮಿಕ್ಕಿ ಮೀರಿ ಊಹನ ಬೆಂಬೆತ್ತಿ ಕೈ ಬಿಡಿದನು, ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ತೆರೆದನು ಅಂತ ಅಕ್ಕ ತನ್ನ ಅನುಭವವನ್ನ, ತಾನು ಕಂಡ ಕನಸನ್ನ ಇಲ್ಲಿ ಈ ವಚನದಲ್ಲಿ ನಿರ್ವಚಿಸುವಂತಹ ಪ್ರಯತ್ನ ಮಾಡಿದಾಳೆ. ಈ ವಚನವನ್ನ ಓದಿದಾಗ ತುಂಬಾ ಸರಳವಾದಂತಹ ವಚನ ಅಂತ ನಮ್ಗೆ ಅನ್ನಿಸ್ಬಿಡುತ್ತೆ. ಅಕ್ಕ ಮಹಾದೇವಿ ಯಾವುದೋ ಒಂದು ಕನಸನ್ನ ಕಂಡಿದ್ದಾಳೆ. ಆ ಕನಸನ್ನ ಕುರಿತಂತೆ ಇವಳು ತನ್ನ ಓರಿಗೆಯವರಿಗೆ, ತನ್ನ ಗೆಳತಿಯರ ಜೊತೆಯಲ್ಲಿ ಅಥವಾ ತಾನು ಕಂಡು ಮಾತನಾಡದಂತಹ ಜನರ ಜೊತೆಯಲ್ಲಿ ತನ್ನ ಕನಸಿನ ಅನುಭವವನ್ನ ನಿರ್ವಚಿಸ್ತಾ ಇದ್ದಾಳೆ ಅಂತ ತುಂಬಾ ಸರಳವಾಗಿ ಇದನ್ನ ವಿಶ್ಲೇಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಯಾವುದೇ ಒಂದು ಅನುಭವವು ಸರಳವಾಗಿ ಮೂಡಲ್ಲ. ಆ ಅನುಭವದ ಜೊತೆಗೆ ಒಂದು ಸಂಕೀರ್ಣತೆಯ ಹಿನ್ನೆಲೆಯೂ ಕೂಡ ಇರುತ್ತೆ. ಆ ಸರಳತೆ ಮತ್ತು ಸಂಕೀರ್ಣತೆ ಎರಡೂ ನೆಲೆಗಳಲ್ಲಿ ನಾವು ಅದನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ಇಡೀ ವ್ಯಕ್ತಿತ್ವ ಮತ್ತು ಇಡೀ ಬದುಕಿನ ಇಡೀ ಅನುಭವದ ಒಟ್ಟಾರೆ ಪರಿಗ್ರಹಿಕೆ ನಮ್ಗೆ ಆಗ್ಲಿಕ್ಕೆ ಸಾಧ್ಯ. ಅಕ್ಕ ತಾನು ಕಂಡ ಕನಸಿನ ಅನುಭವವನ್ನ ನಿವೇದಿಸಿಕೊಳ್ತಿದ್ದಾಳೆ, ಅಭಿವ್ಯಕ್ತಿಸ್ತಿದ್ದಾಳೆ. ಈ ಹಂತದಲ್ಲಿ ಅಕ್ಕನ ಮಾನಸಿಕ ದೈಹಿಕ ಬದಲಾವಣೆಗಳನ್ನ ನಾವು ಅರ್ಥೈಸ್ಕೊಳ್ಬೇಕು. ಬಹುಶಃ ಅಕ್ಕ ಮಹಾದೇವಿ ಪ್ರಾಯಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ಯಾವುದೋ ಪರಿಗ್ರಹಿಕೆ, ಚನ್ನಮಲ್ಲಿಕಾರ್ಜುನನೇ ತನ್ನ ಗಂಡ ಅನ್ನುವಂತಹ ಬಾಲಿಶವಾದಂತಹ ಕಲ್ಪನೆಯೋ, ಯಾಕಂದ್ರೆ ಅಕ್ಕನಿಗೆ ಹೆಸರಿಟ್ಟದ್ದು, ತಂದೆ ತಾಯಿಗಳು ಹೆಸರಿಟ್ಟದ್ದು ಮಹಾದೇವಿ ಅನ್ನುವಂಥದ್ದೇ ಚನ್ನಮಲ್ಲಿಕಾರ್ಜುನ ಅನ್ನುವ ದೈವದ ಹೆಂಡತಿಯ ಹೆಸರು. ಹೀಗೆ ಮನೆಯಲ್ಲಿ ಅವಳು ಬಾಲ್ಯದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಮನೆಯ ವಾತಾವರಣದಲ್ಲಿ ಯಾರೋ ಒಂದು ತಮಾಷೆಗಾಗಿ ಛೇಡಿಸುವುದಕ್ಕಾಗಿ ಹೇಳದಂತಹ, ಚನ್ನಮಲ್ಲಿಕಾರ್ಜುನನೇ ನಿನ್ನ ಗಂಡ ಅಂತ ಹೇಳದಂತಹ ಮಾತುಗಳನ್ನ ಅವಳು ಎಷ್ಟು ಗಂಭೀರವಾಗಿ ತೆಗೆದುಕೊಂಡು ಆ ಭಕ್ತಿಯ ಮೆಟ್ಟಿಲುಗಳನ್ನ ಹತ್ತುವುದಕ್ಕೆ ಆ ಬಾಲ್ಯದಿಂದಲೇ ಪ್ರಾರಂಭಿಸ್ತಾಳೆ. ಅವಳ ಪಯಣವನ್ನ ನಾವು ಅಲ್ಲಿಂದ ಗಮನಿಸ್ಬೇಕಾಗ್ತದೆ. ಹಾಗೆ ಬಾಲ್ಯಾವಸ್ಥೆ ಕಳೆದು ಪ್ರೌಢಾವಸ್ಥೆಗೆ ಕಾಲಿಟ್ಟಿದ್ದಾಳೆ. ಪ್ರಾಯದ ಕುರುಹುಗಳು ಕಾಣಿಸಿಕೊಳ್ಳೋದಿಕ್ಕೆ ಶುರುವಾಗಿದ್ದಾವೆ. ಆ ಪ್ರಾಯ ಕಾಲಿಡುತ್ತಿರುವಂತಹ ಸಂದರ್ಭದಲ್ಲಿ ಯಾವುದೇ ಹೆಣ್ಣು ಅಥವಾ ಗಂಡಿನಲ್ಲಿ ಉದ್ಭವಿಸಬಹುದಾದಂತಹ ಸಹಜ ಕಾಮ ಮತ್ತು ಪ್ರೇಮದ ಬಯಕೆಗಳು, ನಿರೀಕ್ಷೆಗಳು, ಹಂಬಲ, ಕೌತುಕ, ಕುತೂಹಲ, ಜಿಜ್ಞಾಸೆ, ಸೆಳೆತ, ಆಕರ್ಷಣೆ, ರೋಮಾಂಚನ,
ಆ ಪ್ರೇಮ ಮತ್ತು ಕಾಮಗಳು ನೀಡಬಹುದಾದಂತಹ ರೋಚಕತೆ, ರೋಮಾಂಚನಗಳು ಇವೆಲ್ಲವೂ ಕೂಡ ಅಕ್ಕ ಒಬ್ಬ ಆಧ್ಯಾತ್ಮಿಕ ಜೀವಿಯಾಗಿದ್ರು, ಅಕ್ಕ ಒಬ್ಬ ಆಧ್ಯಾತ್ಮಿಕ ಪಯಣಿಗಳಾಗಿದ್ಲು, ಆಧ್ಯಾತ್ಮಿಕ ಸಾಧಕಳಾಗಿದ್ಲು. ಈ ಎಲ್ಲ ಸಹಜವಾದ ಪ್ರೇಮ ಕಾಮದ ಹಂಬಲಗಳನ್ನ, ತುಮುಲಗಳನ್ನ, ಕನಸುಗಳನ್ನ ನಾವು ಅಕ್ಕನಲ್ಲಿಯೂ ಕಾಣಬಹುದು. ಅಕ್ಕ ವಿಶೇಷ ಅಂತ ಅನ್ಸೋದೆ ನಮಗೆ ಅವಳು ಸಾಮಾನ್ಯತೆಯ ಆವರಣದಲ್ಲೇ ಅರಳಿದಂತಹ ಆ ಅರಳಿ ಆಕಾಶಕ್ಕೆ ತನ್ನನ್ನ ತಾನು, ತನ್ನ ವ್ಯಕ್ತಿತ್ವವನ್ನ ವಿಸ್ತರಿಸ್ಕೊಂಡಂತಹ ಕಾರಣದಿಂದಾನೇ ನಮ್ಗೆ ಅಕ್ಕ ತುಂಬಾ ವಿಶೇಷವಾಗಿ ಕಾಣಿಸ್ತಾಳೆ. ಅಕ್ಕನಲ್ಲಿ ಸಾಮಾನ್ಯ ಹೆಣ್ಣಿನಲ್ಲಿ ಕಾಣಬಹುದಾದಂತಹ ಪ್ರೇಮ, ಕಾಮ ಮತ್ತು ಬೇಟದ ಭಾವನೆಗಳನ್ನ, ತುಮುಲಗಳನ್ನ, ಅತ್ಯಂತ ತೀವ್ರತರವಾದಂತಹ ತುಮುಲಗಳನ್ನ ನಾವು ಅಕ್ಕನಲ್ಲಿ ಕಾಣಬಹುದು. ಅಕ್ಕ ತಾನು ಕಂಡಂತಹ ಕನಸಿನ ಬಗ್ಗೆ ವರ್ಣಿಸ್ತಾ ಇದ್ದಾಳೆ. ಈ ಕನಸನ್ನ ಕಂಡಿದ್ದು ಪ್ರಾಯಾವಸ್ಥೆ ಕಾಲಿಟ್ಟಂತಹ ಸಂದರ್ಭದಲ್ಲಿ. ಸಹಜವಾಗಿಯೇ ಪ್ರಾಯದ ಅವಸ್ಥೆ ಏನಿರುತ್ತೆ ಅದು ಸಹಜವಾಗಿಯೇ ಕನಸುಗಾರಿಕೆಯ ಕಾಲವಾಗಿರುತ್ತೆ. ಬದುಕಿನ ಆಶೋತ್ತರಗಳು, ಸಂಗಾತಿಯ ಬಯಕೆ ಮತ್ತು ಸಾಧನೆಗಳು, ಹೀಗೆ ಹಲವು ನೆಲೆಗಳ ಕನಸುಗಾರಿಕೆಯ ಕಾಲ. ಹೆಣ್ಣು ಮಕ್ಕಳ ಜೀವನದಲ್ಲಿ ಅದೊಂದು ಸಂಗಾತಿಯ ಬಯಕೆ, ಹೆಣ್ತನದ ಬಯಕೆ, ಸಹಜವಾಗಿ ಹೆಣ್ತನವನ್ನ ಕಾಡುವಂತಹ ಪ್ರೀತಿಯ ಬಯಕೆ, ಇವೆಲ್ಲವೂ ಕೂಡ ಮೊಳಕೆಯೊಡೆಯುವ, ಚಿಗುರುವಂತಹ ಒಂದು ಕಾಲವಾಗಿರುತ್ತೆ. ಅಂತಹ ಒಂದು ಅವಸ್ಥೆಯಲ್ಲಿ ಇರುವಾಗ ಅಕ್ಕ ಲಿಂಗಸತಿ ಎಂದು ತನ್ನನ್ನ ತಾನು ಲಿಂಗಸತಿ ಅಂತ ಭಾವಿಸಿದಂತಹ ಅಕ್ಕ ಒಂದು ಕನಸನ್ನ ಕಾಣ್ತಾಳೆ. ತಾನು ಕನಸನ್ನ ಕಂಡಿದ್ದೆ ಅಲ್ಲದೆ ತನ್ನ ಕನಸಿನ ಬಗ್ಗೆ ತನ್ನ ಓರಗೆಯವರೊಂದಿಗೆ, ತನ್ನ ಗೆಳತಿಯರೊಂದಿಗೆ ಅದನ್ನ ನಿವೇದಿಸಿಕೊಳ್ತಾಳೆ, ಅಭಿವ್ಯಕ್ತಿಸ್ತಾಳೆ. ಇದೊಂದು ಮಹತ್ವದ ಅಕ್ಕನ ಅಭಿವ್ಯಕ್ತಿ. ಅಕ್ಕ ಎಷ್ಟು ನಿರ್ಭಿಡೆಯಾದಂತಹ ಸ್ವತಂತ್ರ ಮನೋಪ್ರವೃತ್ತಿಯುಳ್ಳಂತಹ ವ್ಯಕ್ತಿತ್ವದವಳಾಗಿದ್ಲು ಅಂತ ಹೇಳೋದಿಕ್ಕೆ ಈ ವಚನವೂ ಕೂಡ ನಮ್ಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಯಾಕೆ ಅಂತ ಹೇಳಿದ್ರೆ 12ನೇ ಶತಮಾನದ ಕಾಲಘಟ್ಟ, ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಾದಂತಹ ಅಭಿವ್ಯಕ್ತಿಯ ಅವಕಾಶಗಳು ಇರಲಿಲ್ಲ. ಅದನ್ನ ಮೊಟ್ಟ ಮೊದಲು ಹೆಣ್ಣು ಮಕ್ಕಳಿಗೂ ಕೂಡ ಅಭಿವ್ಯಕ್ತಿಯ ಅವಕಾಶಗಳನ್ನ ಕೊಟ್ಟು ತಮ್ಮ ಅನುಭವಗಳನ್ನ, ಭಾವನೆಗಳನ್ನ ವ್ಯಕ್ತಪಡಿಸ್ಲಿಕ್ಕೆ ಒಂದು ವೇದಿಕೆಯನ್ನ ಕೊಟ್ಟದ್ದು 12ನೇ ಶತಮಾನ, ಬಸವಣ್ಣನ ಅನುಭವ ಮಂಟಪ. ಮತ್ತೆ ಸಮಾಜವನ್ನ ಪ್ರಶ್ನಿಸುವಂತಹ ಒಂದು ಆತ್ಮವಿಶ್ವಾಸವನ್ನ ತುಂಬಿದ್ದು ಕೂಡ ವಚನ ಚಳುವಳಿ ಹೆಣ್ಣು ಮಕ್ಕಳಲ್ಲಿ. ಅಂತಹ ಒಂದು ಕಾಲಘಟ್ಟದಲ್ಲಿ ಹುಟ್ಟಿದಂತಹ ಅಕ್ಕ ಕೇವಲ ಆಧ್ಯಾತ್ಮಿಕ ನೆಲೆಯಲ್ಲಿ ಪ್ರಶ್ನೆಗಳನ್ನ ಕೇಳೋದಲ್ಲದೆ, ಸಮಾಜವನ್ನ ಪ್ರಶ್ನಿಸುವುದಲ್ಲದೆ, ಒಂದು ಲೌಕಿಕ ಸ್ತರದಲ್ಲಿಯೂ ಕೂಡ ಅಭಿವ್ಯಕ್ತಿ ಸಾಧಿಸುವಲ್ಲಿ ಒಂದು ವಿಕ್ರಮವನ್ನ ಸಾಧಿಸಿದಾಳೆ ಅಂತ ನನಗೆ ಅನ್ಸುತ್ತೆ. 21ನೇ ಶತಮಾನದಲ್ಲಿ ನಾವು ಬದುಕುತ್ತಿರುವಂತಹ ಈ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಒಂದು ಸುಶಿಕ್ಷಿತವಾದಂತಹ, ಸ್ವಾವಲಂಬಿಯಾದಂತಹ ಹೆಣ್ಣು ಮಗಳು ತನ್ನ ವೈಯಕ್ತಿಕವಾದಂತಹ ಪ್ರೇಮ ಕಾಮದ ಹಂಬಲಗಳನ್ನ, ತುಮುಲಗಳನ್ನ ನಿರ್ಭಿಡೆಯಿಂದ, ಯಾವುದೇ ರೀತಿಯಾದಂತಹ ಭಯ ಇಲ್ಲದೆ, ಹಿಂಜರಿಕೆ ಇಲ್ಲದೆ ಅಭಿವ್ಯಕ್ತಿಸ್ಲಿಕ್ಕೆ ಇವತ್ತಿಗೂ ಕೂಡ ನಮ್ಮ ಸಮಾಜದಲ್ಲಿ ಕಷ್ಟ ಸಾಧ್ಯ. ಅಥವಾ ಅವಳು ಅಭಿವ್ಯಕ್ತಿಸಿದ್ರು ಕೂಡ ಅವಳ ಚಾರಿತ್ರವನ್ನ ನಿರ್ಣಯಿಸುವಂತಹ ಒಂದು ಉಪಕ್ರಮಕ್ಕೆ ಸಮಾಜ ಒಳಗಾಗುತ್ತೆ. ಗಂಡು ಹೇಗೆ ತನ್ನ ಪ್ರೇಮ ಕಾಮವನ್ನ ಕಾವ್ಯದಲ್ಲೋ ತನ್ನ ಅಭಿವ್ಯಕ್ತಿಯಲ್ಲೋ ನಿವೇದಿಸಿಕೊಂಡು ಬಿಡ್ತಾನೆ, ನಿರ್ವಚಿಸಿಕೊಂಡು ಬಿಡ್ತಾನೆ, ಅಷ್ಟು ಸುಲಭದ ಮಾತಲ್ಲ ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಕೂಡ. ಅಂತಹದ್ರಲ್ಲಿ 12ನೇ ಶತಮಾನದಲ್ಲಿ ಹೆಣ್ಣು ಮಕ್ಕಳಿಗೆ ಹೊಸಿಲನ್ನ ದಾಟುವಂತಹ ಒಂದು ಅವಕಾಶವೂ ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ, ಮೌನವೇ ಅವಳ ಆಭರಣವಾಗಿದ್ದಂತಹ ಸಂದರ್ಭದಲ್ಲಿ ಅಕ್ಕ ಇಷ್ಟು ನಿರ್ಬಿಡೆಯಿಂದ, ಯಾವುದೇ ರೀತಿಯ ಹಿಂಜರಿಕೆ ಇಲ್ಲದೆ ತನ್ನ ಮನೋಕಾಂಕ್ಷೆಯನ್ನ, ತನ್ನ ಮನೋಭಿಲಾಷೆಯನ್ನ ಮುಕ್ತವಾಗಿ
ಹೇಳಿಕೊಳ್ಳುವಂತಹ ಧೈರ್ಯವನ್ನ ದಾಷ್ಟ್ಯವನ್ನ ಸಾಧಿಸ್ತಾಳೆ ಅಂತ ಆದ್ರೆ ಅವಳು ಎಷ್ಟು ಸ್ವತಂತ್ರ ಮನೋಪ್ರವೃತ್ತಿಯ ಒಂದು ವ್ಯಕ್ತಿತ್ವವಾಗಿದ್ಲು ಅನ್ನೋದನ್ನ ನಾವು ಇದರಿಂದ ತಿಳಿಬಹುದು. ಈ ಒಂದು ವಚನವನ್ನ ನಾವು ಒಂದು ಮನೋಶಾಸ್ತ್ರೀಯ ದೃಷ್ಟಿಯಿಂದಲೂ ಕೂಡ ಅರ್ಥೈಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸಿಗ್ಮಂಡ್ ಫ್ರಾಯ್ಡ್ ಈ ವಿಚಾರವನ್ನ ಅವನ ಹಲವಾರು ಕೃತಿಗಳಲ್ಲಿ ವಿಚಾರಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಕನಸುಗಳು ಪ್ರತಿಯೊಬ್ಬ ಮನುಷ್ಯನ ಸುಪ್ತ ಮನಸ್ಸಿನ ವಿಚಾರಗಳನ್ನ ಪ್ರತಿಬಿಂಬಿಸ್ತವೆ ಅನ್ನುವಂತಹ ವಿಚಾರ. ಇಲ್ಲಿ ಅಕ್ಕ ತಾನು ಕಂಡ ಕನಸನ್ನ ಅಭಿವ್ಯಕ್ತಿಸ್ತಿದ್ದಾಳೆ, ಆದ್ರೆ ಈ ಕನಸೆ ಅವಳ ಮನೋಭಿಲಾಷೆಯ, ಅವಳ ಆತ್ಯಂತಿಕ ತುಡಿತದ ಪ್ರತಿಬಿಂಬ. ಅವಳ ಮನಸ್ಸು, ಒಳ ಮನಸ್ಸು, ಅಂತರಂಗದ ಜೀವನ ಯಾವ ಉದ್ದೇಶಕ್ಕಾಗಿ ತುಡಿತಾ ಇದೆ ಅನ್ನೋದರ ಸಂಕೇತವೇ ಅವಳ ಕನಸು. ಹಾಗಾಗಿ ಇದು ಕೇವಲ ಕನಸು ಮಾತ್ರವೇ ಅಲ್ಲ, ಅವಳ ಒಳ ಮನಸ್ಸಿನ ತುಮುಲಗಳ ಸಂಕೇತ. ಅಕ್ಕನ ಆಧ್ಯಾತ್ಮಿಕ ಜೀವನದ ತುಡಿತಗಳನ್ನ ಅರ್ಥ ಮಾಡ್ಕೊಳ್ಬೇಕಾದಾಗ ಇವಳ ಈ ಕನಸನ್ನು, ಈ ಕನಸಿನ ಅಭಿವ್ಯಕ್ತಿಯನ್ನು ಕೂಡ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬಾನೇ ಮುಖ್ಯ ಆಗತ್ತೆ. ಹಾಗಾಗಿ ಅಕ್ಕನ ಈ ಕನಸು ಅವಳ ಆಧ್ಯಾತ್ಮಿಕ ಜೀವನದ ವಿವಿಧ ನೆಲೆಗಳನ್ನ ನಾವು ಅರ್ಥೈಸ್ಕೊಳ್ಬೇಕಾದ್ರೆ ಈ ಕನಸು ಕೂಡ, ಅಕ್ಕನ ಈ ಕನಸು ಕೂಡ ನಮಗೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತೆ. ಅಕ್ಕ ತಾನೊಂದು ಕನಸನ್ನ ಕಂಡ ಬಗೆಗೆ ಉಲ್ಲೇಖಿಸ್ತಾಳೆ. ಆ ಕನಸನ್ನು ಕೂಡ ಅವಳು ವಿವರಿಸುವಂತಹ, ವರ್ಣಿಸುವ ಪ್ರಯತ್ನವನ್ನ ಮುಂದಿನ ಸಾಲುಗಳಲ್ಲಿ ಮಾಡ್ತಾಳೆ. ಅಕ್ಕನ ಕನಸಿನಂತೆ ಅವಳು ಕಂಡದ್ದು ಅಕ್ಕಿ, ಅಡಕೆ, ಓಲೆ, ತೆಂಗಿನ ಕಾಯ ಕಂಡೆ. ಅಕ್ಕಿ, ಅಡಕೆ, ಓಲೆ, ತೆಂಗಿನ ಕಾಯ ಕಂಡೆ ಅಂತ ಅಕ್ಕ ತನ್ನ ಕನಸಿನಲ್ಲಿ ಒಂದು ಶುಭ ಸೂಚನೆಗಳನ್ನ ಕಾಣ್ತಾಳೆ. ಈ ಪರಿಕರಗಳನ್ನ ಏನು ವಚನದಲ್ಲಿ ಬಳಸ್ಕೊಳ್ತಾಳೆ, ಅಕ್ಕಿ, ಅಡಕೆ, ಓಲೆ, ತೆಂಗಿನಕಾಯಿ, ಈ ಪರಿಕರಗಳು ನಮ್ಮ ಸಂಸ್ಕೃತಿಯ ಆವರಣದಲ್ಲಿ ಇವುಗಳನ್ನ ಶುಭ ಪರಿಕರಗಳು ಅಥವಾ ಮದುವೆಯ ಸಂದರ್ಭದಲ್ಲಿ ಬಳಸಲಾಗುವಂತಹ ಪರಿಕರಗಳು ಅಂತ ಹೇಳಿ ಭಾವಿಸಲಾಗತ್ತೆ. ಹಾಗೆ ಈ ಪರಿಕರಗಳನ್ನ ನಾವು ಬೇರೆಯವರಿಗೆ ದಾನ ಮಾಡಬೇಕಾದಂತಹ ಸಂದರ್ಭದಲ್ಲಿಯೂ ಸಹ ಬಳಸಲಾಗತ್ತೆ. ಆದ್ರೆ ಇದನ್ನ ನಾವು ಶುಭ ಸಂದರ್ಭದಲ್ಲಿ ಬಳಸಲಾಗುವ ಪರಿಕರಗಳ ಅರ್ಥದ ಹಿನ್ನೆಲೆಯಲ್ಲಿಯೇ ನಾವು ಇದನ್ನ ತಗೊಳ್ಬೇಕು. ಅಕ್ಕಿ, ಅಡಕೆ, ಓಲೆ, ತೆಂಗಿನ ಕಾಯ ಕಂಡೆ. ತನ್ನ ಕನಸಿನಲ್ಲಿ ಮದುವೆಯ ಸಂದರ್ಭದಲ್ಲಿ ಬಳಸಬಹುದಾದಂತಹ ಮಂಗಳಕರ ಸಾಮಗ್ರಿಗಳು ಅಂತ ನಾವು ಏನ್ ಕರಿತೀವಿ, ಅಂತಹ ಸಾಮಗ್ರಿಗಳನ್ನ ಅವಳು ತನ್ನ ಕನಸಿನಲ್ಲಿ ಕಾಣ್ತಾಳೆ. ಅಂದ್ರೆ ಶುಭ ಸೂಚಕ ಚಿಹ್ನೆಗಳನ್ನ ಅವಳು ತನ್ನ ಕನಸಿನಲ್ಲಿ ಕಾಣ್ತಾಳೆ. ಮತ್ತು ಆ ಶುಭ ಸೂಚಕ ಚಿಹ್ನೆಗಳನ್ನ ಕಾಣುವುದರ ಮುಖಾಂತರ ಅಕ್ಕ ಒಂದು ಪರಲೌಕಿಕವಾದಂತಹ ವಿವಾಹಕ್ಕೆ ಸಿದ್ಧಳಾಗ್ತಾ ಇರೋದನ್ನ ಅಥವಾ ಅದರ ಒಂದು ಆಕಾಂಕ್ಷೆಯನ್ನ ಇಲ್ಲಿ ನಿವೇದಿಸಿಕೊಳ್ತಾಳೆ. ಮತ್ತು ತನ್ನ ಕನಸು ಮುಂದುವರಿಯುತ್ತೆ. ಅಕ್ಕನ ಕನಸು ಮುಂದುವರೆದಂತೆಲ್ಲ ಅವಳ ಅಂತರಂಗದ ಮನೋಭಾವದ ಲಹರಿಯೂ ಕೂಡ ಕನಸಿನಂತೆಯೇ ಮುಂದುವರಿಯುತ್ತೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಆ ಶುಭಕರವಾದ ಸಾಮಗ್ರಿಗಳನ್ನ ಕಂಡಿದ್ದ ಅಲ್ಲದೇನೆ ಅವಳಿಗೆ ಒಬ್ಬ ವ್ಯಕ್ತಿಯೂ ಕೂಡ ಒಂದು ರೂಪ, ವ್ಯಕ್ತಿ ಅನ್ನೋದಕ್ಕಿಂತ ಒಂದು ರೂಪ, ಒಂದು ದಿವ್ಯವಾದಂತಹ ಸುಂದರವಾದಂತಹ ಒಂದು ರೂಪ ಅವಳಿಗೆ ಅವಳ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತೆ. ಆ ರೂಪದ ವರ್ಣನೆಯನ್ನ ಮಾಡ್ಲಿಕ್ಕೆ ತೊಡಗ್ತಾಳೆ. ಆ ರೂಪದ ವರ್ಣನೆಯನ್ನ ಅಕ್ಕ ಮಾಡಿರುವಂತಹ ರೀತಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನು. ಅವನ ಜಡೆಗಳ ವರ್ಣನೆಯನ್ನ, ಅವನ ಕೂದಲಿನ ವರ್ಣನೆಯನ್ನ ಮಾಡ್ತಾಳೆ. ಅವನ ಕೂದಲು ಚಿಕ್ಕ ಚಿಕ್ಕ ಜಡೆಗಳು. ಹಾಗೆ ಸುಲಿಪಲ್ಲ ಗೊರವನು ಅಂದ್ರೆ ಶುಭ್ರವಾದಂತಹ ಶ್ವೇತವರ್ಣದ ಹಲ್ಲುಗಳ ದಂತ ಪಂಕ್ತಿಯ ಗೊರವ ಅಂದ್ರೆ ಆತ ವೇಷಧಾರಿ ಮತ್ತು ಭಿಕ್ಷಕ್ಕೆ ಬರ್ತಕ್ಕಂತಹ ವ್ಯಕ್ತಿಯಾಗಿರ್ತಾನೆ.
ಅಂತಹ ಒಬ್ಬ ಗೊರವನನ್ನ ತನ್ನ ಕನಸಿನಲ್ಲಿ ಕಾಣ್ತಾಳೆ. ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ. ತನ್ನ ಮನೆಗೆ ಆ ಗೊರವನು ಬಂದಿದ್ದಾನೆ. ಯಾವ ಉದ್ದೇಶದಿಂದ ಬಂದಿದ್ದಾನೆ ಅಂದ್ರೆ ಭಿಕ್ಷೆಯನ್ನ ಪಡೆಯುವ ಉದ್ದೇಶದಿಂದ ಬಂದಿದ್ದಾನೆ. ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ. ಏನನ್ನೋ ಭಿಕ್ಷೆಯನ್ನ ಪಡೆಯೋದಿಕ್ಕೆ ಬಂದಿದ್ದಾನೆ. ಅದು ಭಕ್ತಿಯ ಭಿಕ್ಷೆಯಾಗಿರಬಹುದು ಅಥವಾ ಪ್ರೇಮದ ಭಿಕ್ಷೆಯಾಗಿರಬಹುದು. ಎರಡೂ ನೆಲೆಗಳಲ್ಲಿ ನಾವು ಅರ್ಥೈಸ್ಕೊಳ್ಬಹುದು. ಭಕ್ತಿಯೂ ಕೂಡ ಒಂದು ಪ್ರೇಮದ ನೆಲೆಯೇ ಆಗಿದೆ. ಹಾಗಾಗಿ ಭಕ್ತಿಯ ಭಿಕ್ಷೆಗಾಗಿ ಅಥವಾ ಪ್ರೇಮದ ಭಿಕ್ಷೆಗಾಗಿ, ಪ್ರೇಮದ ಯಾಚನೆಗಾಗಿ ಆ ಗೊರವ ಅಕ್ಕನ ಮನೆಯ ಬಳಿಗೆ ಬಂದಿರಬಹುದಾದಂತಹ ಸಾಧ್ಯತೆಗಳನ್ನ ಈ ವಚನ ವಿಸ್ತರಿಸುತ್ತೆ. ಹೀಗೆ ಬಂದಂತಹವನು ಮಿಕ್ಕು ಮೀರಿ ಓಹನ, ಭಿಕ್ಷೆಯನ್ನ ಪಡೆದಿದ್ದಾನೆ. ಅಲ್ಲಿ ಭಿಕ್ಷೆಯನ್ನ ಕೊಟ್ಟಂತಹ ಪ್ರಸ್ತಾಪವನ್ನೇನು ಮಾಡಿಲ್ಲ ಅಕ್ಕ. ಆದ್ರೆ ಅಕ್ಕಿ, ಅಡಕೆ, ಓಲೆ, ತೆಂಗಿನಕಾಯಿ ಈ ತರ ಒಂದು ಶುಭ ಅಥವಾ ದಾನ ಮಾಡಬಲ್ಲಂತಹ ಶುಭ ಪರಿಕರಗಳನ್ನು ಅಕ್ಕ ನೋಡಿರುವುದರಿಂದ ಈ ಎಲ್ಲ ಪರಿಕರಗಳನ್ನ ಅವನಿಗೆ ದಾನವಾಗಿ ಅಥವಾ ಭಿಕ್ಷಕ್ಕೆ ಕೊಟ್ಟಿರಬಹುದು. ಹೀಗೆ ಕೊಟ್ಟ ನಂತರ ಆತ ಭಿಕ್ಷೆಯನ್ನ ಪಡೆದ ನಂತರ ಅಲ್ಲಿ ನಿಲ್ಲದೆ, ಅಕ್ಕನ ಮನೆಯ ಮುಂದೆ ನಿಲ್ಲದೆ ಅವನು ಮುಂದಿನ ಪ್ರಯಾಣವನ್ನ ಬೆಳೆಸ್ತಾನೆ. ಅಂತಹ ಸಂದರ್ಭದಲ್ಲಿ ಅಕ್ಕ ಅವನಿಗೆ ಮಾರು ಹೋಗಿದ್ದಾಳೆ. ಅವಳ ಮನಸ್ಸಿನಲ್ಲಿ ಆದಂತಹ ಪರಿವರ್ತನೆಯನ್ನ, ಭಾವುಕ ಪರಿವರ್ತನೆಯನ್ನ, ಅದರ ತೀವ್ರತೆಯನ್ನ ಅಕ್ಕ ಹೀಗೆ ನಿವೇದಿಸ್ಕೊಳ್ತಾಳೆ. ಆತ ತನ್ನ ಪ್ರಯಾಣವನ್ನ ಮುಂದುವರಿಸ್ತಾನೆ. ಅವನು ಹೋಗ್ತಾ ಇರ್ತಾನೆ ಅಲ್ಲಿಂದ. ಆಗ ಮಿಕ್ಕು ಮೀರಿ ಓಹನ, ಅವನು ಮಿಕ್ಕಿ ಮೀರಿ ಹೋಗ್ತಾ ಇದ್ದಾನೆ. ಅಂದ್ರೆ ಅಕ್ಕ ತಡೆದು ನಿಲ್ಲಿಸುವ ಪ್ರಯತ್ನವನ್ನ ಮಾಡಿದ್ರೂ ಸಹ ಅವನು ಅಕ್ಕನ ಮಾತನ್ನ ಕೇಳಿಸಿಕೊಳ್ಳದೆ, ಅಕ್ಕನ ದನಿಯನ್ನ ಆಲಿಸದೆ ಅವಳನ್ನ ಮೀರಿ ಹೋಗುವ ಪ್ರಯತ್ನವನ್ನ ಮಾಡ್ತಿದ್ದಾಗ ನಿರ್ವಾಹವಿಲ್ಲದೆ ಅಕ್ಕ ಅವನನ್ನ ಹಿಂಬಾಲಿಸಿಕೊಂಡು ಹೋಗುವಂತೆ, ಅವನನ್ನೇ ಹಿಂಬಾಲಿಸಿಕೊಂಡು ಹೋಗುವಂತೆ ಕನಸನ್ನ ಕಾಣ್ತಾಳೆ. ಹೀಗೆ ತನ್ನ ಕನಸಿನಲ್ಲಿ ಕಂಡಂತಹ ಗೊರವ, ಭಿಕ್ಷೆಯನ್ನ ಬೇಡುವಂತಹ ಗೊರವನ ರೂಪದಲ್ಲಿ ಒಂದು ಸುಂದರವಾದಂತಹ ಯುವಕನ ಚಿತ್ರಣವನ್ನ ಮಾಡಿಕೊಳ್ತಾಳೆ. ಆ ಯುವಕನ ಚಿತ್ರಣವನ್ನ ಇನ್ನೂ ಸ್ಪಷ್ಟವಾಗಿ ಕನಸಿನಲ್ಲಿ ಕಾಣುವಾಗ ಅವಳಿಗೆ ಆ ಗೊರವನ ವೇಷದಲ್ಲಿ ಚನ್ನಮಲ್ಲಿಕಾರ್ಜುನನನ್ನ ಕಲ್ಪಿಸಿಕೊಳ್ತಾಳೆ. ಚನ್ನಮಲ್ಲಿಕಾರ್ಜುನನನ್ನ ಕಲ್ಪಿಸಿಕೊಂಡಿದ್ದೆ ತಡ ಅವಳ ಕನಸು ಒಡೆಯುತ್ತೆ. ಹೀಗೆ ಕನಸು ಒಡೆದಂತಹ ಸಂದರ್ಭದಲ್ಲಿ ವಾಸ್ತವತೆಯ ಅರಿವು ಆಗತ್ತೆ. ವಾಸ್ತವದ ಅರಿವಾಗಿ ಕಣ್ಣನ್ನ ತೆರೆದೆ, ಇಲ್ಲಿಗೆ ತನ್ನ ಕನಸು ಮುಕ್ತಾಯವಾಯಿತು ಅಂತ ತನ್ನ ಕನಸಿನಲ್ಲಿ ಕಂಡಂತಹ ಚನ್ನಮಲ್ಲಿಕಾರ್ಜುನನ, ಗೊರವನ ವೇಷದಲ್ಲಿ ಕಂಡಂತಹ ಚನ್ನಮಲ್ಲಿಕಾರ್ಜುನನನ್ನ, ಅಥವಾ ಗೊರವನ ವೇಷದಲ್ಲಿ ತಾನು ಚನ್ನಮಲ್ಲಿಕಾರ್ಜುನನನ್ನ ಕಂಡೆ, ತನ್ನ ಆರಾಧ್ಯ ದೈವವನ್ನ ಕಂಡೆ, ತನ್ನ ಪ್ರೇಮಿಯನ್ನ, ತನ್ನ ದೈವವನ್ನ ಕಂಡೆ ಎಂಬುದಾಗಿ ತನ್ನ ಕನಸನ್ನ, ತನ್ನ ಪ್ರೇಮವನ್ನ, ಅತ್ಯಂತಿಕವಾದಂತಹ ಪ್ರೇಮವನ್ನ ತನ್ನ ಕನಸಿನಂತೆ ಆಕೆ ತನ್ನ ಗೆಳತಿಯರೊಂದಿಗೆ ಅಭಿವ್ಯಕ್ತಿಸಿಕೊಳ್ತಾಳೆ. ಈ ಅಭಿವ್ಯಕ್ತಿಯ ಕ್ರಮ ತುಂಬಾ ಸ್ವಚ್ಛಂದವಾದದ್ದು ಮತ್ತು ಸ್ವತಂತ್ರವಾದದ್ದು. ತನ್ನ ಪ್ರೇಮವನ್ನ, ತನ್ನ ಕಾಮವನ್ನ ನಿರ್ಭಿಡೆಯಿಂದ ಹೇಳಿಕೊಳ್ಳುವಂತಹ ಒಂದು ಸಾತ್ವಿಕ ಧೈರ್ಯವನ್ನ ಇಲ್ಲಿ ಅಕ್ಕ ತೋರಿಸ್ತಾಳೆ. ಮತ್ತು ಇದು ಅಕ್ಕನ ಪ್ರಾಮಾಣಿಕವಾದಂತಹ ಮನೋಭೂಮಿಕೆಯನ್ನು ಸಹ ಇದು ತೋರಿಸ್ಕೊಡುತ್ತೆ. ಹೀಗೆ ಅಕ್ಕ ತನ್ನ ಕನಸಿನ ಅಭಿವ್ಯಕ್ತಿಯನ್ನ ಮುಂದುವರಿಸ್ತಾಳೆ, ತನ್ನ ಕನಸಿನ ಬಗ್ಗೆ ವರ್ಣನೆಯನ್ನ ಮುಂದುವರಿಸ್ತಾಳೆ. ಹೀಗೆ ಮುಂದುವರಿಸುವಂತಹ ಭಾಗದಲ್ಲಿ ಮತ್ತಷ್ಟು ವಿಚಾರಗಳನ್ನ, ತನ್ನ ಕನಸಿನಲ್ಲಿ ಕಂಡಂತಹ ಅನುಭವಗಳ ಬಗ್ಗೆ ಬಿತ್ತರಿಸ್ತಾ ಹೋಗ್ತಾಳೆ. ಅಕ್ಕ ಕೇಳವ್ವ, ನಾನೊಂದು ಕನಸ ಕಂಡೆ. ಚಿಕ್ಕ ಚಿಕ್ಕ ಕೆಂಜಡೆಗಳ ಸುಲಿಪಲ್ಲ ಗೊರವನು. ಮತ್ತೆ ಆ ಗೊರವನ ರೂಪವನ್ನೇ ಪ್ರಸ್ತಾಪಿಸ್ತಾಳೆ. ಚಿಕ್ಕ ಚಿಕ್ಕ ಜಡೆಗಳ, ಮೇಲಿನ ಒಂದು ವಚನದಲ್ಲಿ ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನಾದ್ರೆ, ಈ ಒಂದು ವಚನದಲ್ಲಿ ಚಿಕ್ಕ ಚಿಕ್ಕ ಕೆಂಜಡೆಗಳ, ಅವನ ಕೂದಲು ಕೆಂಪಾಗಿರುವುದನ್ನ, ಕೆಂಪನೆಯ ಕೂದಲುಗಳು ಇರುವುದನ್ನ, ಕೆಂಜಡೆಗಳ ಸುಲಿಪಲ್ಲ ಗೊರವನು ಅಂತ ಹೇಳಿ ತಾನು ಕನಸಿನಲ್ಲಿ ಕಂಡಂತಹ ಸುಂದರನ ರೂಪವನ್ನ ವರ್ಣಿಸ್ತಾಳೆ. ಚಿಕ್ಕ ಚಿಕ್ಕ ಕೆಂಜಡೆಗಳ ಸುಲಿಪಲ್ಲ ಗೊರವನು ಬಂದೆನ್ನ ನೆರೆದ ನೋಡವ್ವ. ಇಲ್ಲಿ
ಅಕ್ಕ ಮತ್ತೊಂದು ಮಜಲಿಗೆ ತನ್ನ ಕಾಮವನ್ನ, ತನ್ನ ಪ್ರೀತಿಯನ್ನ ಮತ್ತೊಂದು ಮಜಲಿಗೆ ಕರೆದುಕೊಂಡು ಮತ್ತೊಂದು ಸ್ತರಕ್ಕೆ ಆ ಏರಿಸ್ತಾ ಇದ್ದಾಳೆ. ಬಂದೆನ್ನ ನೆರೆದ ನೋಡವ್ವ. ಹೀಗೆ ಭಿಕ್ಷಕ್ಕೆ ಬಂದಂತಹ ಆ ಸುಂದರವಾದ ತರುಣ ಭಿಕ್ಷೆಯನ್ನು ಪಡೆದು ಹೋಗ್ಲಿಲ್ಲ, ಸುಮ್ಮನೆ ಬಂದೆನ್ನ ನೆರೆದ, ತನ್ನ ಸಮೀಪವೇ ಆತ ಸುಳಿದು ಬಂದದ್ದನ್ನ, ಅವನ ಇರುವಿಕೆಯ ಅನುಭವ ಅವಳಿಗೆ ಆದದ್ದನ್ನ ಇಲ್ಲಿ ನಿವೇದಿಸ್ಕೊಳ್ತಾಳೆ. ಬಂದೆನ್ನ ನೆರೆದ ನೋಡವ್ವ. ತನ್ನ ಬಳಿಗೇ ಬಂದು ತನ್ನ ಅಸ್ತಿತ್ವದ, ತನ್ನ ಇರುವಿಕೆಯ ಅನುಭವವನ್ನ ಬಿಟ್ಟು ಹೋದಂತಹ ಆ ಯುವಕನನ್ನ, ಆ ಸುಂದರ ತರುಣನನ್ನ ಕುರಿತು ತನ್ನ ಅನುಭವವನ್ನ ಇಲ್ಲಿ ನಿವೇದಿಸ್ತಾ ಇದ್ದಾಳೆ. ಹೀಗೆ ಬಂದಂತಹ ಗೊರವ, ಅಕ್ಕನ ಬಳಿಗೆ ಬಂದಂತಹ ಗೊರವ, ಸುಲಿಪಲ್ಲ ಗೊರವ, ಆತನನ್ ಅಪ್ಪಿ ತಳಬೆಳಗಾದೆನು. ಅವನು ಎಷ್ಟು ಸುಂದರನಾದಂತಹ ತರುಣ ಅಂತ ಹೇಳಿದ್ರೆ, ಅವನನ್ನ ಅಪ್ಪಿಕೊಳ್ಳದೆ ಒಪ್ಪಿಕೊಳ್ಳದೆ ನಿರ್ವಾಹವೇ ಇಲ್ಲ, ಗತಿಯೇ ಇಲ್ಲ, ಮುಕ್ತಳಾಗುವಂತೆಯೇ ಇಲ್ಲ. ಅಂತಹ ಒಂದು ತಳಮಳಕ್ತ ಭಾವನೆಗಳಿಗೆ ತಾನು ಒಳಗಾದುದರ ಬಗ್ಗೆ ತನ್ನ ಅನುಭವವನ್ನ ತನ್ನ ಗೆಳತಿಯರೊಂದಿಗೆ ಇಲ್ಲಿ ಅಕ್ಕ ನಿವೇದಿಸ್ಕೊಳ್ತಾ ಇದ್ದಾಳೆ. ಅವನ ಸುಂದರವಾದ ರೂಪಕ್ಕೆ ಮರುಳಾದ ತನ್ನ ಮರಳುತನವನ್ನ ಯಾವುದೇ ಹಿಂಜರಿಕೆ ಇಲ್ಲದೆ ಅಕ್ಕ ನಿವೇದಿಸ್ತಾ ಇದ್ದಾಳೆ. ಆತನ ಅಪ್ಪಿ, ಅವನು ಎಷ್ಟು ಸುಂದರವಾಗಿದ್ದ ಅಂತ ಹೇಳಿದ್ರೆ, ಅವನನ್ನ ಅಪ್ಪುವಷ್ಟು, ಅವನನ್ನ ತಬ್ಬಿಕೊಳ್ಳುವಷ್ಟು, ಅವನಲ್ಲಿ ಲೀನವಾಗುವಷ್ಟು, ಅವನಲ್ಲಿ ಒಂದಾಗುವಷ್ಟು ಅವಳಲ್ಲಿ ಪ್ರೇಮ ಕಾಮದ ಭಾವನೆಗಳು ತೀವ್ರತೆಯನ್ನ ಪಡೆದುಕೊಳ್ಳುತ್ತೆ. ಆತನನ್ನ ಅಪ್ಪಿಕೊಂಡು ಬಿಟ್ಲು. ಅನಂತರ ಅವಳ ಮನಸ್ಸಿನಲ್ಲಿ ಆದಂತಹ ತಳಮಳ, ಆತನನ್ನ ಅಪ್ಪಿ ತಳಬೆಳಗಾದೆನು, ಆತನನ್ನ ಒಪ್ಪಿ, ತನ್ನ ಪ್ರೇಮಿಯೆಂದು ಒಪ್ಪಿ, ನಂತರ ಅವಳ ಮನಸ್ಸಿನಲ್ಲಿ ಆದಂತಹ ತೀವ್ರವಾದಂತಹ ಬದಲಾವಣೆಗಳು, ಮನಸ್ಸಿನ ಭಾವನೆಗಳ ತಳಮಳದ ಬಗ್ಗೆಯೂ ಕೂಡ ಅಕ್ಕ ಇಲ್ಲಿ ನಿರ್ವಚಿಸ್ತಾ ಇದ್ದಾಳೆ. ನಂತರ ಆ ಗೊರವನ ವೇಷದಲ್ಲಿ ಚನ್ನಮಲ್ಲಿಕಾರ್ಜುನನನ್ನ, ತನ್ನ ಆರಾಧ್ಯ ದೈವವನ್ನ ಕಾಣ್ತಾಳೆ. ಚನ್ನಮಲ್ಲಿಕಾರ್ಜುನನೇ ಗೊರವನ ವೇಷದಲ್ಲಿ ತನ್ನ ಬಳಿಗೆ ಬಂದಿದ್ದಾನೇನೋ ಅನ್ನುವ ರೀತಿಯಲ್ಲಿ ಅವಳಿಗೆ ಭಾಸವಾಗುತ್ತೆ. ಚನ್ನಮಲ್ಲಿಕಾರ್ಜುನನ ಕಂಡು ಕಣ್ಣ ಮುಚ್ಚಿ ತೆರೆದು, ಗೊರವನ ವೇಷದಲ್ಲಿದ್ದಂತಹ ಯುವಕನಲ್ಲಿ ಚನ್ನಮಲ್ಲಿಕಾರ್ಜುನನ ರೂಪವನ್ನ ನೋಡಿದ್ಲು. ಶರಣರು ನಿರಾಕಾರ ನಿರ್ಗುಣ ರೂಪವನ್ನ ಆರಾಧಿಸ್ತಕ್ಕಂಥವ್ರು, ಅವರಿಗೆ ರೂಪದ ಹಂಗಿಲ್ಲ. ಆದ್ರೆ ಇಲ್ಲಿ ಅಕ್ಕ ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನನನ್ನ ನಿರಾಕಾರ ನಿರ್ಗುಣಿಯನ್ನಾಗಿ, ನಿರಾಕಾರದ ಸ್ವರೂಪದಲ್ಲೂ ಅವಳ ವಚನಗಳಲ್ಲಿ ಚನ್ನಮಲ್ಲಿಕಾರ್ಜುನನ ರೂಪ ಗುರುತು ನಮ್ಗೆ ಸಿಗತ್ತೆ. ಆದ್ರೆ ಈ ವಚನದ ವಿಶೇಷತೆ ಏನು ಅಂದ್ರೆ, ಚನ್ನಮಲ್ಲಿಕಾರ್ಜುನನನ್ನ ಸಾಕಾರ ಮತ್ತು ಸಗುಣದ ರೂಪದಲ್ಲಿ ಚನ್ನಮಲ್ಲಿಕಾರ್ಜುನನನ್ನ ನೋಡಿರುವಂತಹ ಕ್ರಮ ಈ ವಚನದ ಒಂದು ವಿಶಿಷ್ಟತೆ. ಇಲ್ಲಿ ಚನ್ನಮಲ್ಲಿಕಾರ್ಜುನನಿಗೆ ಒಂದು ರೂಪವನ್ನ ಆರೋಪಿಸ್ತಾಳೆ, ಹಾಗೆ ಒಂದು ಗುಣವನ್ನು ಕೂಡ ಅಕ್ಕ ಇಲ್ಲಿ ತನ್ನ ಆರಾಧ್ಯ ದೈವಕ್ಕೆ ಆರೋಪಿಸುವಂತಹ ಕ್ರಮ. ಚನ್ನಮಲ್ಲಿಕಾರ್ಜುನನ ಕಂಡು ಹೀಗೆ ಆತನನ್ನ ಅಪ್ಪಿದ ನಂತರ ಅವನು ಯಾರು ಅಂತ ಹೇಳಿ ವಿಚಾರಿಸುವಾಗ, ಅವನು ಚನ್ನಮಲ್ಲಿಕಾರ್ಜುನನೇ ಗೊರವನ ವೇಷದಲ್ಲಿ ತನ್ನ ಬಳಿಗೆ ಬಂದಿದ್ದಾನೆ ಅನ್ನುವ ರೋಮಾಂಚನಕ್ಕೆ ಒಳಗಾಗಿ ಕಣ್ಣು ಮುಚ್ಚಿ ಕನಸು ಕಾಣ್ತಾ ಇದ್ದವಳು ಚನ್ನಮಲ್ಲಿಕಾರ್ಜುನನೇ ತನ್ನ ಬಳಿಗೆ ಬಂದಿದ್ದಾನೆ, ತನ್ನ ಆರಾಧ್ಯ ದೈವವೇ ತನ್ನ ಬಳಿಗೆ ಬಂದಿದ್ದಾನೆ ಈ ಯುವಕನ ರೂಪದಲ್ಲಿ, ಗೊರವನ ರೂಪದಲ್ಲಿ ಅಂತ ಹೇಳಿ ರೋಮಾಂಚಿತಳಾಗಿ ಕಣ್ಣನ್ನ ತೆರೆದು, ಮತ್ತೆ ಚನ್ನಮಲ್ಲಿಕಾರ್ಜುನನು ತನ್ನ ಬಳಿ ಇಲ್ವಲ್ಲ ಅನ್ನುವ ನೋವಿನಲ್ಲಿ ಮತ್ತೆ ಅವಳ ಮನಸ್ಸು ತಳಮಳಕ್ಕೆ ಒಳಗಾಗತ್ತೆ. ಅಂದ್ರೆ ಇಲ್ಲಿ ಆ ತೀವ್ರವಾದಂತಹ ಪ್ರೇಮ ಮತ್ತು ಕಾಮದ ಭಾವನೆಗಳಿಗೆ ಒಳಗಾದಂತಹ ಗಂಡು ಹೆಣ್ಣುಗಳು, ಲೌಕಿಕ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಅವರ ಮಿಲನವೂ ತಳಮಳಕ್ಕೆ ಕಾರಣವಾಗತ್ತೆ, ಮತ್ತು ಅವರ ನಡುವಿನ ವಿರಹವೂ ಕೂಡ ತಳಮಳಕ್ಕೆ ಕಾರಣವಾಗುತ್ತೆ ಅನ್ನುವಂಥದ್ದನ್ನ ಅಕ್ಕ ಮಹಾದೇವಿ ಒಂದು ದೈವಿಕ ಸ್ತರದಲ್ಲಿ ಚನ್ನಮಲ್ಲಿಕಾರ್ಜುನ ಮತ್ತು ತನ್ನ ನಡುವಿನ ಸಂಬಂಧವನ್ನ ಕಟ್ಟಿಕೊಡುವ ಸಂದರ್ಭದಲ್ಲಿ ಆ ಲೌಕಿಕ ಸಂಬಂಧದ ಸ್ವರೂಪವನ್ನ
ಅಳವಡಿಸ್ಕೊಂಡಿದ್ದಾಳೆ. ಹೀಗೆ ಚನ್ನಮಲ್ಲಿಕಾರ್ಜುನನ ಜೊತೆಯ ಪ್ರಣಯವನ್ನ, ಪ್ರೇಮವನ್ನ, ಕಾಮದ ಭಾವನೆಗಳನ್ನ ತೀವ್ರವಾಗಿ ಕಟ್ಟಿಕೊಳ್ಳುವಂತಹ ಒಂದು ಅಭಿವ್ಯಕ್ತಿಯ ಕ್ರಮದಲ್ಲಿ ಈ ವಚನ ಮೂಡು ಬಂದಿದೆ ಅಂತ ಅನ್ಸುತ್ತೆ. ಎಳೆವರೆಯದಲ್ಲಿ ಮೋಹ ಮೊಳೆ ಹುಟ್ಟಿತು, ಗುರುಹಸ್ತದಲ್ಲಿ ಅಂಕುರವಾಯಿತು. ಈ ಚನ್ನಮಲ್ಲಿಕಾರ್ಜುನನ ಕುರಿತಾದಂತಹ ಈ ಪ್ರೇಮ, ಕಾಮ, ವ್ಯಾಮೋಹ, ಭಕ್ತಿ, ಸಮರ್ಪಣೆ ಏನೆಲ್ಲ ಆ ಒಂದು ಆಧ್ಯಾತ್ಮಿಕ ಸಾಧನೆಯ ಸ್ತರಗಳಿದೆಯೋ ಆ ಎಲ್ಲ ಸ್ತರಗಳು ಹೇಗೆ ಆರಂಭವಾಯಿತು ಮತ್ತು ಹೇಗೆ ಬೆಳೀತಾ ಹೋಯಿತು, ಈ ಬೆಳವಣಿಗೆಯ ಕ್ರಮವನ್ನ ಅಕ್ಕ ತನ್ನದೇ ಆದ ರೀತಿಯಲ್ಲಿ ತನ್ನ ಆಧ್ಯಾತ್ಮಿಕ ಸಾಧನೆಯ ಪಯಣದ ಮೆಟ್ಟಿಲುಗಳನ್ನ ತನ್ನದೇ ಆದ ಕ್ರಮದಲ್ಲಿ ನಿರೂಪಿಸ್ತಾಳೆ ಈ ವಚನದಲ್ಲಿ. ಎಳೆವರೆಯದಲ್ಲಿ ಮೋಹ ಮೊಳೆ ಹುಟ್ಟಿತ್ತು, ಗುರುಹಸ್ತದಲ್ಲಿ ಅಂಕುರವಾಯಿತು. ಏಳೆಲೆ ಹೋಯಿತ್ತು ಬಳಗದ ನಡುವೆ, ಕೇಳಲೆಯವ್ವ ನೀನು ಕೇಳುತ್ತಾಯೆ. 9 ಎಂದಿಗೆ ಪರಿಪೂರ್ಣವಾಯಿತು ನೋಡವ್ವ, ಚನ್ನಮಲ್ಲಿಕಾರ್ಜುನನೇ ಗಂಡನೆನೆಗೆ ಲೋಕದವರ ಸಂಬಂಧವಿಲ್ಲೆಂದು ಬಿಟ್ಟು ತೊಲಗಿದೆನು ಕಾಣ ಎಲೆ ಅವ್ವ. ತನ್ನ ಮತ್ತು ತನ್ನ ಪ್ರೇಮಿ ಚನ್ನಮಲ್ಲಿಕಾರ್ಜುನನ ನಡುವಿನ ಸಂಬಂಧವನ್ನ ತನ್ನ ತಾಯಿಗೆ ಹೇಳುವಂತಹ ಅದರ ಗುಟ್ಟನ್ನ ಬಿಟ್ಟುಕೊಡುವಂತಹ ಒಂದು ಸಂದರ್ಭದ ವಚನ. ಹೇಗೆ ಪ್ರೇಮ ಅಂಕುರವಾಯಿತು, ಆ ಪ್ರೇಮ ಅಂಕುರವಾಗಿ ಹೇಗೆ ಅದು ಬಲಿತಾ ಹೋಯ್ತು, ಗಾಢವಾಗಿ ಅವಳನ್ನ ವ್ಯಾಪಿಸಿಕೊಳ್ತಾ ಹೋಯ್ತು, ಮತ್ತು ಆ ಪ್ರೇಮದಿಂದ ಮುಕ್ತಳಾಗಲಿಕ್ಕೆ, ಆ ಪ್ರೇಮದಿಂದ ಹೊರಗಡೆ ಬರ್ಲಿಕ್ಕೆ ಅವಳಿಗೆ ಸಾಧ್ಯವೇ ಇಲ್ಲದಂತಹ ಒಂದು ಸ್ಥಿತಿಯನ್ನ ಅವಳು ತಲುಪಿರುವಂತಹ ಬಗೆಯನ್ನ ತನ್ನ ತಾಯಿಗೆ ನಿವೇದಿಸಿಕೊಳ್ಳುವಂತಹ ವಚನ ಇದಾಗಿದೆ. ಆ ಪ್ರೇಮ ಹುಟ್ಟಿದಂತಹ ಪ್ರೇಮ, ಕಾಮ, ಮೋಹಗಳು, ಚನ್ನಮಲ್ಲಿಕಾರ್ಜುನನ ಬಗೆಗಿನ ಪ್ರೇಮ, ಕಾಮ, ಮೋಹಗಳು ಹುಟ್ಟಿದಂತಹ ಬಗೆಯನ್ನ ಅಕ್ಕ ಬಹಳ ಪರಿಣಾಮಕಾರಿಯಾಗಿ ಈ ವಚನದಲ್ಲಿ ಕಟ್ಕೊಡ್ತಾಳೆ. ಎಳೆವೆರೆಯದಲ್ಲಿ ಅಂದ್ರೆ ಈ ಪ್ರೇಮ ಕಾಮ ಕೇವಲ ಪ್ರಾಯದ ಅವಸ್ಥೆಯಲ್ಲಿ ಹುಟ್ಟಿದಂತಹ ಭಾವನೆಗಳಲ್ಲ. ಚನ್ನಮಲ್ಲಿಕಾರ್ಜುನನ ಬಗೆಗಿನ ಭಕ್ತಿ, ಚನ್ನಮಲ್ಲಿಕಾರ್ಜುನನ ಬಗೆಗಿನ ಭಾವನೆ, ಅವನೇ ತನ್ನ ಗಂಡ ಅನ್ನುವಂತಹ ಭಾವನೆ, ಅವನೇ ತನ್ನ ಪ್ರೇಮಿ ಅನ್ನುವಂತಹ ಭಾವನೆ, ಅದು ಕೇವಲ ಪ್ರಾಯದಲ್ಲಿ ಹುಟ್ಟಿ ಬಂದಂತಹ ಭಾವನೆಯಲ್ಲ, ಬಾಲ್ಯದಲ್ಲಿಯೇ ತಾನು ಹುಟ್ಟಿದಾಗಲೇ ಆ ಭಾವನೆ ತನ್ನೊಂದಿಗೆ ಮೊಳಕೆ ಒಡೆದಿತ್ತು ಅನ್ನುವುದನ್ನ ಅಕ್ಕ ತನ್ನ ಅಭಿವ್ಯಕ್ತಿಯ ಕ್ರಮದಲ್ಲಿ ಸಾಧಿಸ್ತಾಳೆ. ಎಳೆವೆರೆಯದಲ್ಲೇ, ಬಾಲ್ಯದಲ್ಲಿಯೇ ಈ ಚನ್ನಮಲ್ಲಿಕಾರ್ಜುನನ ಕುರಿತಾದಂತಹ ಪ್ರೇಮ ಮತ್ತು ಮೋಹಗಳು ಮೊಳಕೆ ಚಿಗುರೊಡೆದದ್ದನ್ನ ಇಲ್ಲಿ ನಿವೇದಿಸ್ತಾಳೆ. ಮತ್ತು ಅದು ಹೇಗೆ ಬೆಳವಣಿಗೆ ಆಯ್ತಾ ಹೋಯ್ತು, ಹೇಗೆ ಅದು ಮತ್ತಷ್ಟು ಏರುಮುಖವಾಗಿ ಬೆಳೀತಾ ಹೋಯ್ತು ಅನ್ನೋದನ್ನು ಕೂಡ ಮುಂದಿನ ಸಾಲುಗಳಲ್ಲಿ ನಾವು ನೋಡಬಹುದು. ಗುರುಹಸ್ತದಲ್ಲಿ ಅಂಕುರವಾಯಿತು. ಗುರುಹಸ್ತದಲ್ಲಿ ಅಂಕುರವಾಯಿತು ಅಂದ್ರೆ ಅವಳು ಪ್ರೌಢಾವಸ್ಥೆಗೆ ಬಂದಂತಹ ಸಂದರ್ಭದಲ್ಲಿ ಗುರುಗಳು ಅವಳಿಗೆ ಶಿಕ್ಷಣವನ್ನ ಕೊಟ್ಟಂತಹ ಗುರುಗಳು ಅವಳಿಗೆ ಲಿಂಗ ದೀಕ್ಷೆಯನ್ನ ಕೊಡ್ತಾರೆ. ಆ ಲಿಂಗ ದೀಕ್ಷೆಯ ಸಂದರ್ಭದಲ್ಲಿ ಪಂಚಾಕ್ಷರಿ ಮಂತ್ರವನ್ನ ಬೋಧಿಸಲಾಗತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಲಿಂಗದ ಚನ್ನಮಲ್ಲಿಕಾರ್ಜುನನ ಸಾಂಗತ್ಯ ಅವಳಿಗೆ ಸಿಕ್ತು, ಚನ್ನಮಲ್ಲಿಕಾರ್ಜುನನ ಜೊತೆಗಿನ ಏಕಾಂತ ಅವಳಿಗೆ ಸಿಕ್ತು. ಹೀಗೆ ತನ್ನ ಸಂಬಂಧ ಚನ್ನಮಲ್ಲಿಕಾರ್ಜುನನ ಜೊತೆಗೆ, ತನ್ನ ಆರಾಧ್ಯ ದೈವದ ಜೊತೆಗೆ, ತನ್ನ ಪ್ರೇಮಿಯ ಜೊತೆಗೆ ಬೆಳೀತಾ ಹೋದದ್ದನ್ನ ಅವಳು ಅಭಿವ್ಯಕ್ತಿಸ್ತಾಳೆ. ಗುರುಹಸ್ತದಲ್ಲಿ ಅಂಕುರವಾಯಿತು. ಗುರುಗಳು ಯಾವಾಗ ಅವಳಿಗೆ ಲಿಂಗ ದೀಕ್ಷೆಯನ್ನ ಕೊಟ್ರೋ ಅಂತಹ ಸಂದರ್ಭದಲ್ಲಿ ಅದು ಮತ್ತಷ್ಟು ಪ್ರಬಲವಾಗಿ ಬೆಳೀತಾ ಹೋಯ್ತು. ಏಳೆಲೆ ಹೋಯಿತು ಬಳಗದ ನಡುವೆ. ಹಾಗೆ ಅದು ಬಳಗ ಅಂದ್ರೆ ಶಿವಶರಣರ ಪ್ರಭಾವವನ್ನ ಅರಗಿಸಿಕೊಳ್ಳುತ್ತಾ, ಗುರುಗಳ ನೇತೃತ್ವದಲ್ಲಿ, ಗುರುಗಳ ಮುಖದಿಂದ ಶಿವಶರಣರ, ಬಸವಣ್ಣನ, ವಚನಕಾರರ ಪ್ರಭಾವಕ್ಕೆ ಒಳಗಾಗ್ತಾ ಅವರ ವಿಚಾರಗಳನ್ನ ತನ್ನೊಳಗಡೆ ಸಮೀಕರಿಸಿಕೊಳ್ಳುತ್ತಾ ಈ ಏಳೆಲೆ ಹೋಯಿತು ಬಳಗದ ನಡುವೆ. ಏಳೆಲೆ ಅಂದ್ರೆ ಮತ್ತಷ್ಟು ಎತ್ತರಕ್ಕೆ ಹೋಗ್ತಾನೆ ಹೋಯ್ತು. ಆ ಭಾವದ ತೀವ್ರತೆಗಳು ಮತ್ತಷ್ಟು ವೃದ್ಧಿಸ್ತಾನೆ ಹೋಯ್ತು, ಉಲ್ಬಣಿಸ್ತಾನೆ ಹೋಯ್ತು.
ಯಾರ ಬಳಗದ ನಡುವೆ ಅನ್ನುವ ಮಾತನ್ನ ಹೇಳ್ತಾಳೆ. ಇಲ್ಲಿ ಬಳಗ ಅಂತ ಹೇಳಿದ್ರೆ ಶಿವಶರಣರ ಬಳಗ, ಬಸವಾದಿ ಪ್ರಮಥರ ಬಳಗ, ವಚನಕಾರರ ಬಳಗ. ಅಕ್ಕ ಮಹಾದೇವಿ ಉಡುತಡಿಯಲ್ಲೇ ಇದ್ರೂ ಸಹ ಆ ಕಾಲಘಟ್ಟದಲ್ಲಿ ಅವಳಿಗೆ ತನ್ನ ಗುರುಗಳ ಮೂಲಕ ಬಸವಣ್ಣ ಮತ್ತು ಬಸವಣ್ಣನಂತಹ ಹಲವಾರು ವಚನಕಾರರ ಒಂದು ವಿಚಾರಗಳು ಅವಳಿಗೆ ತಲುಪ್ತಾ ಇದ್ವು. ಹಾಗಾಗಿ ಆ ಬಸವಣ್ಣನನ್ನ ನೋಡದೆ ಹೋದ್ರು, ಬಸವಣ್ಣ ಮತ್ತು ಮೊದಲಾದ ವಚನಕಾರರನ್ನ ನೋಡದೆ ಹೋದ್ರು, ಅವರೆಲ್ಲರ ವೈಚಾರಿಕ ಸಾಂಗತ್ಯ ಅಕ್ಕ ಮಹಾದೇವಿಗೆ ಇತ್ತು. ಅವರನ್ನ ತನ್ನ ಬಳಗ ಅಂತ ಹೇಳಿ ಅಕ್ಕ ಮಹಾದೇವಿ ಇಲ್ಲಿ ಹೇಳಿಕೊಳ್ತಾಳೆ. ಹಾಗಾಗಿ ಅಂತಹ ಶಿವಶರಣರ ಬಳಗದ ನಡುವೆ ತನ್ನ ಮತ್ತು ತನ್ನ ಆರಾಧ್ಯ ದೈವವಾದಂತಹ ಚನ್ನಮಲ್ಲಿಕಾರ್ಜುನನ ಸಂಬಂಧ ಏರುಗತಿಯಲ್ಲಿ ಮುಂದುವರೆದದ್ದನ್ನ ಇಲ್ಲಿ ಹೇಳಿಕೊಳ್ತಾಳೆ. ಕೇಳಲೆಯವ್ವ ನೀನು ಕೇಳು ತಾಯೇ, 9 ಎಂದಿಗೆ ಪರಿಪೂರ್ಣವಾಯಿತು ನೋಡವ್ವ. ಅದು ಮತ್ತೆ ಯಾವಾಗ ಅದು ಪರಿಪೂರ್ಣವಾಗುತ್ತೆ ಅನ್ನೋದು ಅದರ ಕುರಿತಾದಂತಹ ತನ್ನ ಮತ್ತು ತನ್ನ ಆರಾಧ್ಯ ದೈವದ ಸಂಬಂಧ ಯಾವಾಗ ಪರಿಪೂರ್ಣವಾಗುತ್ತೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ನೆಲೆಯಲ್ಲಿ ಎಂದು ತನಗೆ ಚನ್ನಮಲ್ಲಿಕಾರ್ಜುನನ ಸಾನ್ನಿಧ್ಯ ಪ್ರಾಪ್ತವಾಗತ್ತೆ ಅಥವಾ ಸಾಕ್ಷಾತ್ಕಾರ ಪ್ರಾಪ್ತವಾಗತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ನಾವು ಈ ಸಾಲಿನಲ್ಲಿ ಕಾಣಬಹುದು. 9 ಎಂದಿಗೆ ಪರಿಪೂರ್ಣವಾಯಿತು ನೋಡವ್ವ. ಚನ್ನಮಲ್ಲಿಕಾರ್ಜುನನ ಹೀಗೆ ಬೆಳೆದಂತಹ, ಅಂಕುರಿಸಿ ಬೆಳೆದಂತಹ ತನ್ನ ಮತ್ತು ತನ್ನ ಚನ್ನಮಲ್ಲಿಕಾರ್ಜುನ, ತನ್ನ ಗಂಡ ಚನ್ನಮಲ್ಲಿಕಾರ್ಜುನ, ತನ್ನ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ, ತನ್ನ ಪ್ರೇಮಿ ಚನ್ನಮಲ್ಲಿಕಾರ್ಜುನನನ್ನ ಗಂಡನೆನೆಗೆ, ಚನ್ನಮಲ್ಲಿಕಾರ್ಜುನನೆನೆ ಗಂಡನೆನೆಗೆ ಲೋಕದವರ ಸಂಬಂಧವಿಲ್ಲವೆಂದು ಬಿಟ್ಟು ತೊಲಗಿದೆನು. ನಾನು ಎಲ್ಲರ ಸಂಬಂಧವನ್ನ, ಲೋಕದ ಗಂಡುಗಳ ಸಂಬಂಧವನ್ನ ತೊರೆದಿದ್ದೇನೆ. ನನಗೆ ಲೋಕದ ಗಂಡುಗಳ ಸಂಬಂಧ ಬೇಡ. ನನಗೆ ಚನ್ನಮಲ್ಲಿಕಾರ್ಜುನನೇ ಗಂಡ, ದೈವವೂ ಅವನೇ, ಗಂಡನೂ ಅವನೇ, ಪ್ರೇಮಿಯೂ ಅವನೇ ಅಂತ ಹೇಳುವಂತಹ ಅಕ್ಕನ ಈ ಮಾತುಗಳು ಅವಳ ಆಧ್ಯಾತ್ಮಿಕ ತುಡಿತಕ್ಕೆ ಒಂದು ಸಾಕ್ಷಿಯಾಗಿ ನಿಲ್ಲುತ್ತವೆ. ಹಾಗಾಗಿ ಅಕ್ಕ ಮಹಾದೇವಿ ಇನ್ನೊಂದು ತನ್ನ ವಚನದಲ್ಲಿ ಹೇಳ್ತಾಳೆ, ತನಗೆ ಲೋಕದ ಗಂಡಂದಿರ ಸಂಬಂಧವ ತನಗೆ ಬೇಡ, ತನ್ನ ಗಂಡ ಚನ್ನಮಲ್ಲಿಕಾರ್ಜುನನೇ ಅಂತ ಅವಳಿಗೆ ಸ್ಪಷ್ಟತೆಯ ಭಾವ ಮೂಡಿತ್ತು. ಹಾಗಾಗಿ ಅವಳು ಲೋಕದ ಗಂಡಂದಿರನ್ನ ನಿರಾಕರಿಸುವ, ಲೌಕಿಕ ಗಂಡಂದಿರನ್ನ ನಿರಾಕರಿಸುವ, ಲೌಕಿಕ ಪ್ರೇಮವನ್ನ, ಲೌಕಿಕ ಕಾಮವನ್ನ, ಲೌಕಿಕ ವೈವಾಹಿಕ ಬದುಕನ್ನ ನಿರಾಕರಿಸುವಂತಹ ನೆಲೆಗೆ ತಲುಪ್ತಾಳೆ. ಅಂತಹ ಒಂದು ಖಚಿತವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ತಾಳೆ. ಹಾಗೆ ಅವಳು ಮತ್ತೊಂದು ವಚನದಲ್ಲಿ ಹೇಳುವಂತಹ ಮಾತು, ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೆ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೆ ನಾನುಳಿದೆನಯ್ಯ ಅಂತ ಹೇಳಿ ತನ್ನ ಆಯ್ಕೆಯನ್ನ ಸ್ಪಷ್ಟಪಡಿಸ್ತಾಳೆ. ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ವೈವಾಹಿಕ ಆಯ್ಕೆಯ ಪ್ರಶ್ನೆಗಳೇ ಇರ್ತಿರ್ಲಿಲ್ವೋ, ಪಿತೃಪ್ರಧಾನ ಸಮಾಜದಲ್ಲಿ ಕುಟುಂಬದ ಯಜಮಾನನಾಗಿದ್ದಂತಹ ತಂದೆ ಯಾರನ್ನ ಮದುವೆಯಾಗುವಂತೆ ನಿರ್ಧರಿಸ್ತಾ ಇದ್ನೋ ಅಂತಹವನನ್ನ ಮದುವೆಯಾಗ್ತಾ ಇದ್ದಂತಹ ಹೆಣ್ಣು ಮಕ್ಕಳ ಸ್ಥಿತಿಗತಿ ಇದ್ದಂತಹ ಸಾಮಾಜಿಕ ವ್ಯವಸ್ಥೆಯಲ್ಲಿ ನಿಂತುಕೊಂಡು ಅಕ್ಕ ತನ್ನ ಗಂಡನ ಆಯ್ಕೆಯನ್ನ ತಾನೇ ಮಾಡಿಕೊಳ್ತಾಳೆ. ಅದು ಆಧ್ಯಾತ್ಮಿಕ ಆಯ್ಕೆಯಾಗಿದ್ರೂ ಪರವಾಗಿಲ್ಲ, ಆದ್ರೂ ಅಂತಹ ಒಂದು ಸಾಮಾಜಿಕ ಘಟ್ಟದಲ್ಲಿ ಅಕ್ಕ ನಿಂತ್ಕೊಂಡು ಹೆಣ್ಣಿನ ಆಯ್ಕೆಯ ಪ್ರಶ್ನೆಯನ್ನ ಎತ್ತೋದು ತುಂಬಾ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗತ್ತೆ. ಚನ್ನಮಲ್ಲಿಕಾರ್ಜುನನೆನೆ ಗಂಡನೆನೆಗೆ ಲೋಕದವರ ಸಂಬಂಧವಿಲ್ಲವೆಂದು ಬಿಟ್ಟು ತೊಲಗಿದೆನು ಕಾಣ ಎಲೆಯವ್ವ. ಹೀಗೆ ಲೋಕದ ಗಂಡಂದಿರ ಸಂಬಂಧ ನನಗೆ ಇಲ್ಲ, ಹಾಗಾಗಿ ನಾನು ಅಂತಹ ಸಂಬಂಧವನ್ನ ತೊರಿತಾ ಇದ್ದೇನೆ, ಅಂತಹ ಸಂಬಂಧ ತನಗೆ ಇಷ್ಟವಿಲ್ಲವದ್ದು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಇಲ್ಲಿ ಅಕ್ಕ ಪಕ್ಕಾಗುವುದನ್ನ ನಾವು ನೋಡಬಹುದು ಈ ವಚನದಲ್ಲಿ. ಬಹುಶಃ ತನ್ನ ಅಕ್ಕನ ವೈವಾಹಿಕ ಸಂಬಂಧ ಮುರಿದು ಬಿದ್ದಾಗ, ಕಸಪಯ್ಯನ ಜೊತೆಗಿನ ವೈವಾಹಿಕ ಸಂಬಂಧ ಮುರಿದು ಬಿದ್ದಂತಹ ಸಂದರ್ಭದಲ್ಲಿ ತನಗೆ ಪಿತೃಪ್ರಧಾನ ಸಮಾಜದ ಆಶೋತ್ತರಗಳ ಮತ್ತು ಮೌಲ್ಯಗಳ ಚೌಕಟ್ಟಿನಲ್ಲಿ ತನಗೆ ಬುದ್ಧಿವಾದವನ್ನ ಹೇಳಲಿಕ್ಕೆ ಬಂದಂತಹ ತಾಯಿಗೆ ಹೇಳುವಂತಹ ಸ್ಪಷ್ಟವಾದ ನಿರ್ಧಾರದ ಮಾತು ಈ ವಚನ ಅಂತ ಅನ್ಸುತ್ತೆ. ಎಷ್ಟು ಮುಂದಿನ ಭಾಗದಲ್ಲಿ ಅಕ್ಕನ ಇದೇ ನೆಲೆಯ ಭಾವನೆಗಳನ್ನ ನಾವು ಮುಂದಿನ ಭಾಗದಲ್ಲಿ ವಿಶ್ಲೇಷಣೆ ಮಾಡುವಂತಹ ಪ್ರಯತ್ನವನ್ನ ಮಾಡೋಣ. ನಮಸ್ಕಾರಗಳು.